7 ಮ್ಯಾಚ್ಗಳು ಇಷ್ಟು ಬೇಗ ನಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಈ ಕಾರಣದಿಂದ ನಮಗೆ ಫಸ್ಟ್ ಟೈಮ್ ಸಿಂಗಲ್ ವಿನ್ನರ್ ಬಂದಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ವೇದಿಕೆ ಮೇಲೆ ಬಂದಂತ ಎಲ್ಲ ದಿಗ್ಗಜರಿಗೆ ತುಂಬಾ ತುಂಬಾ ಥ್ಯಾಂಕ್ ಯು. ಹಾಗೂ ನಮ್ಮ ನಿನ್ನೆಯಿಂದ ನಾವು ತುಂಬಾ ಹೇಳ್ತಾ ಇದ್ವಿ, ನಿಮ್ಮ ಎಲ್ಲರ ಒಳ್ಳೆ ಹುಡುಗ ಪ್ರಥಮ್ ಅವ್ರು ಬರ್ತಾ ಇದ್ದಾರೆ ಅಂತ. ಈಗಾಗಲೇ ಬಂದಿದ್ದಾರೆ. ಅವರು ಮಾತಾಡೋ ರೀತಿ, ಅವರು ಇರೋ ನ್ಯಾಚುರಲ್ ಗೋ ವಿತ್ ದ ಫ್ಲೋ ರೀತಿ ಎಲ್ಲ ಅವ್ರು ಈಗಾಗಲೇ ತೋರಿಸ್ಕೊಟ್ಟಿದ್ದಾರೆ. ಸರ್, ನಿಮ್ಮ ಕಡೆಯಿಂದ ನಮ್ಮ ಕಮ್ಯುನಿಟಿ, ನಮ್ಮ ಸ್ವಕುಲ ಸಾಳಿ ಸಂಘ ಟುವರ್ಡ್ಸ್ ಹಾಗೂ ಈ ಟೂರ್ನಮೆಂಟ್ ಬಗ್ಗೆ ಒಂದೆರಡು ಮಾತು. ಒಳ್ಳೇದಾಗ್ಲಿ, ಚೆನ್ನಾಗಿರಿ, ಚೆನ್ನಾಗಾಡಿ. ಇವ್ರು ಹೇಳಿದ್ದು 2 ಮಾತು ಅಂತ. ಅದಕ್ಕೆ ಒಳ್ಳೇದಾಗ್ಲಿ, ಚೆನ್ನಾಗಾಡಿ, ಇನ್ನೇನು ಹೇಳಕ್ ಸಾಧ್ಯ? ನಿಮ್ ಕಡೆಯಿಂದ ಚೆನ್ನಾಗೇನೋ ಹೇಳಿದ್ರೆ ಹೇಳ್ಬೋದು. ಬರೀ 2 ಮಾತು ಹೇಳಿದ್ದು. ಅರ್ಧ ಗಂಟೆ ಬೇಡ, 2 ಮಾತು. ಅಂಡ್ ಎಲ್ಲ 8 ತಂಡಕ್ಕೂ ಶುಭಾಶಯಗಳು. SSS ಟೀಮ್ ಮೊದಲ ಸಲ ಮಳೆ ಬಂತು ಅಂತ ಆಯ್ತು, 2ನೇ ಸಲ ಬಿಕಾಸ್ ಆಫ್ ಲೈಟ್ ಅದರಿಂದ ಹಿಂಗಾಯ್ತು. ಈ ಸೀಸನ್ ಎಲ್ಲರಿಗೂ ಶುಭಾಶಯಗಳು, ಪ್ರತಿಯೊಬ್ಬರಿಗೂ ಅಭಿನಂದನೆಗಳು. ತುಂಬಾ ಚೆನ್ನಾಗಿ ಆಡಿದ್ರಿ. ಅಂಡ್ ಆಟನ ಬಹಳ ಎಂಜಾಯ್ ಮಾಡಿ ಪ್ರತಿ ಟೀಮು ಆಡಿದ್ದೀರಾ. ನಿಮ್ಮೆಲ್ಲರಿಗೂ ಶುಭಾಶಯಗಳು. ಎಲ್ಲ ಹಿರಿಯರು ಬಂದಿದ್ದೀರಾ, ನಿಮ್ಮೆಲ್ರಿಗೂ ಹಾರ್ದಿಕ ಅಭಿನಂದನೆಗಳು. ಈ ಟ್ರೋಫಿಗಿಂತ ಹೆಚ್ಚು ನಿಮ್ಮ ಭಾಗವಹಿಸಿಕೆ ಬಹಳ ಮುಖ್ಯ. ಅಂಡ್ ಆಕ್ಚುಲಿ ಎಲ್ಲರೂ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಆಕ್ಚುಲಿ ಟೂರ್ನಮೆಂಟ್ ಮಾಡೋ ಉದ್ದೇಶ ಟ್ರೋಫಿ ಕೊಡಬೇಕು ಅಂತಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರೇ ಗೆದ್ದಿರ್ಬೋದು, ಯಾರೇ ಸೋತಿರ್ಬೋದು. ಟ್ರೋಫಿ ಕೊಡೋಕೆ ಅಥವಾ ನಿಮ್ನ ಆಡ್ಸೋಕೆ ಅಂತಲ್ಲ ಇಲ್ಲಿ ಕರೆದಿರೋದು. ಎಲ್ಲರೂ ಒಂದ್ ಕಡೆ ಸೇರ್ಸೋಕೆ ಅಂತ ಮಾಡಿರೋದು. ಇದು ಟ್ರೋಫಿಗಿಂತನೂ ಮುಖ್ಯ ನೀವೆಲ್ಲರೂ ಒಂದ್ ಕಡೆ ಸೇರೋದು. ಒಂದ್ ಸಮಾಜ, ಒಂದ್ ಕಮ್ಯುನಿಟಿ, ಎಲ್ಲರೂ ಬೇರೆ ಬೇರೆ ಕೆಲಸ. ಒಬ್ರು ಆಡಿಟರ್ ಆಗಿರ್ತಾರೆ, ಇನ್ಯಾರೋ ಇನ್ನೊಂದು ಫೈನಾನ್ಸಲ್ಲಿ ವರ್ಕ್ ಮಾಡ್ತಾರೆ. ಸೊ ಎಲ್ರು ನಮ್ಮವರೆಲ್ಲರೂ ಒಂದ್ ಕಡೆ ಸೇರೋಣ ಅನ್ನೋಂಥ ಒಂದು ವಿಶೇಷವಾದ ಪ್ರಯತ್ನನೇ ಈ ಟ್ರೋಫಿ. ಆ ಟ್ರೋಫಿಗೆ ರಿಸಲ್ಟ್ ಬಂದಿದೆ ಅಂದಾಗ ಯು ಪೀಪಲ್ ಆರ್ ವೆರಿ ಸ್ಪೆಷಲ್ ಫಾರ್ ಅಸ್. ತುಂಬಾ ಧನ್ಯವಾದಗಳು. ಗೆದ್ದಿರೋರಿಗೆ ಅಭಿನಂದನೆಗಳು. ಮಿಕ್ತವರೆಲ್ಲರೂ ನೀವು ನಿಮ್ಮ ಸ್ನೇಹಿತರನ್ನ ಸೇರಿರೋದಕ್ಕೆ ಅದಕ್ಕಿಂತ ಜಾಸ್ತಿ ನೀವು ಖುಷಿ ಪಡಬೇಕು. ನಿಮ್ಮೆಲ್ರಿಗೂ ಅಭಿನಂದನೆಗಳು. ಸೊ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಈ ಟ್ರೋಫಿ ಇನ್ನಷ್ಟು ಮತ್ತಷ್ಟು ಚೈತನ್ಯ. ಮತ್ತೆ ಸೀಸನ್ 3 ಅಲ್ವಾ ಇದು? ಸೀಸನ್ 3 ನಾನು ಬಂದಿದ್ದೀನಿ. 30ಕ್ಕೆ ನನ್ನ ಹೆಂಡತಿ ಮಕ್ಕಳು ಕರ್ಕೊಂಡ್ಬರ್ತೀನಿ. 300ಕ್ಕೆ ನನ್ನ ಮೊಮ್ಮಕ್ಕಳು ಕಳಿಸ್ಕೊಡ್ತೀನಿ. ಅದ್ರ ಮೇಲಾಗ 500ಕ್ಕೆ ನಾನಿಲ್ಲ ಅಂದ್ರೆ ನನ್ನ ವಿಲ್ಲಲ್ಲೇ ಬರ್ದಿರ್ತೀನಿ. ನನ್ನ ಕುಟುಂಬಕ್ಕೆ ನೆಕ್ಸ್ಟ್ ಜನರೇಷನ್ ಇಲ್ಲಿಗೆ ಬರಬೇಕು ಅಂತ ಬರ್ಸಿರ್ತೀನಿ. ಇದಕ್ಕಿಂತ ಯಾವ ತರ ವಿಶ್ ಮಾಡ್ಲಿ ಹೇಳಿ? ಕರೆಕ್ಟ್ ಅಲ್ವಾ? ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ತುಂಬಾ ಚೆನ್ನಾಗಿ ಆಡಿದ್ರಿ ಎಲ್ಲ. ನೀವೆಲ್ಲ ಜೊತೆಗೆಲ್ಲ ಮಕ್ಕಳನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ, ಸಂತೋಷ. ಆಗ್ಲೇ ನಿಮ್ ಟೀಮ್ ಇತ್ತ ಯೂನಿಫಾರ್ಮ್, ನನ್ನ ಮಕ್ಕಳು ಇಂಥದ್ದಂತ ಈ IPL ಗಳಲ್ಲಿ ಇರ್ತಾರಲ್ಲ ಅವರು. ಸೊ ಹಂಗೆ ನಿಮ್ ಮಕ್ಕಳಿಗೂ ನಿಮ್ಮ ಯೂನಿಫಾರ್ಮ್ ಹಾಕಿ ನೆಕ್ಸ್ಟ್ ರೆಡಿ ಆಗ್ಬೇಕು ನೀವೆಲ್ಲ. ನಿಮ್ ಟೀಮನ್ನ, ನಿಮ್ ತಂದೆಯ ಲೀಗಸಿ ಕಂಟಿನ್ಯೂ ಮಾಡ್ಕೊಂಡು ಹೋಗಕ್ಕೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಹಾರ್ದಿಕ ಅಭಿನಂದನೆಗಳು. ಎಲ್ಲರೂ ಒಂದೇ ಕಡೆ ಸೇರಿದ್ದೀರಾ. ಬಹಳಷ್ಟು ಆಟ ಮುಗಿದ ಮೇಲೆ ಒಂದಷ್ಟು ಒಳ್ಳೊಳ್ಳೆ ವಿಚಾರಗಳು ಶೇರ್ ಮಾಡ್ಕೊಳ್ಳಿ, ಟೈಮ್ ಸ್ಪೆಂಡ್ ಮಾಡಿ. ಈ ಆಟ ನಿಮ್ಗೆ ಅದು ವೇದಿಕೆ ಮಾಡಿಕೊಟ್ಟಿದೆ, ನೆನಪಿಸ್ಕೊಳ್ಳಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. 3ನೇ ಸೀಸನ್ ಸಕ್ಸಸ್ಫುಲ್ ಆಗಿದೆ. 100 ಆಗ್ಲಿ. ಹಾರ್ದಿಕ ಅಭಿನಂದನೆಗಳು. SSS. ಅದಲ್ಲದೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಒಂದು ಸಮುದಾಯ ಎಲ್ಲರೂ ಸೇರಿ ಒಂದ್ ಕಡೆ ಸೇರಿಸುವಂತ ಒಂದು ಪ್ರಯತ್ನ ಈ ಕ್ರಿಕೆಟ್ ಆಗಿದೆ. ಇದ್ರ ಬಗ್ಗೆ ನಾನು ಲಾಸ್ಟ್ ಒಂದು ವರ್ಡ್ ಹೇಳ್ತೀನಿ. ಬಾಲ್ ಗಂಗಾಧರನಾಥ್ ತಿಲಕ್ ಅಂತ ಇದ್ರು ಬಿಫೋರ್ ಇಂಡಿಪೆಂಡೆನ್ಸ್. ಅವರು ಸ್ವತಂತ್ರ ಪೂರ್ವದಲ್ಲಿ ಏನ್ ಮಾಡ್ತಿದ್ರೆ, ನಮ್ಮ ಈ ಗಣಪತಿ ಉತ್ಸವ ಮಾಡ್ತಿಲ್ಲ, ಗಣೇಶೋತ್ಸವ ಮಾಡ್ತಿಲ್ಲ, ಗಣೇಶೋತ್ಸವ ಫೌಂಡೇಶನ್ ಹಾಕಿದ್ದೆ ಅದು. ನಾವು ಗಣೇಶೋತ್ಸವದ ಮೂಲಕ ಎಲ್ಲರನ್ನು ಒಂದ್ ಕಡೆ ಸೇರಿಸ್ತಾ ಇದೀವಿ ಅಂತ. ಅಲ್ಲಿಂದ ಶುರು ಅಂದ್ರೆ ಎಲ್ಲರನ್ನು ಒಂದ್ ಕಡೆ ಸೇರ್ಸೋಕ್ ವೇದಿಕೆ ಅಂತ ಆಗ್ತಿತ್ತು. ಅದೇ ತರ ನಿಮ್ಮ ಸಮುದಾಯ, ನಿಮ್ಮ ಕಮ್ಯುನಿಟಿನ ಸೇರ್ಸೋಕ್ ಈ ವೇದಿಕೆ ಆಗಿದೆ. ಇದು ಬರೀ ಇಷ್ಟಕ್ಕೆ ಅಲ್ಲ, ಯಾರಿಗೆ ಅಗತ್ಯತೆ ಏನಿರುತ್ತೆ ಅವ್ರ ಕೈ ಹಿಡಿಯೋ ಕೆಲಸ ಮಾಡಿ. ಬರೀ ಕ್ರಿಕೆಟ್ ಸೀಮಿತ ಆಗೋದಲ್ಲ ನಿಮ್ಮ ಸಮುದಾಯದ್ದು. ಅಲ್ಲಿ ಯಾರಿಗೋ ಏನೋ ಎಮರ್ಜೆನ್ಸಿ ಇರುತ್ತೆ, ನಿಮ್ನೆ ಹೇಳ್ತಾ ಇರೋದು. ಯಾರಿಗೋ ಸಮಟೈಮ್ಸ್ ಮೆಡಿಕಲ್ ಎಮರ್ಜೆನ್ಸಿ ಇರುತ್ತೆ, ಇನ್ಯಾರಿಗೋ ಸ್ಟಡಿಗೆ ಏನೋ ಆಗ್ಬೇಕು, ಒಬ್ರದೊಬ್ರದ್ದು ಕಾಂಟ್ಯಾಕ್ಟ್ ವಿನಿಮಯ ಆಗ್ಲಿ, ಯಾವುದೋ ಒಂದೇನೋ ಪೊಲಿಟಿಕಲಿ ಕೆಲ್ಸಗಳು ಸಣ್ಣ ಪುಟ್ಟದು ಅಲಿತಾ ಇರ್ತಾರ, ಆಗಿರಲ್ಲ, ಅವ್ರು ಫಾಲೋ ಅಪ್ ಮಾಡಿಸ್ಬೇಕು. ಯಾಕೆಂದ್ರೆ ಯಾರಿಗೋ ಒಂದ್ ಇರುತ್ತೆ. ಈಗ ಏನಾಗಿದೆ ಅಂದ್ರೆ ಒಬ್ಬರನ್ನ ಹಿಡಿದೊಬ್ಬ ಲೀಡರ್ ಹಿಡಿದು ಫಾಲೋ ಅಪ್ ಮಾಡೋದು ಕಷ್ಟ. ಇಲ್ಲಿ ಬಂದಿರೋ ಉದ್ದೇಶ ಸೆಲೆಬ್ರೇಟ್ ಮಾಡ್ಕೊಂಡು ಟ್ರೋಫಿ ತಗೊಂಡು ಹೋಗೋದು ಮಾತ್ರ ಆಗ್ಬಾರ್ದು. ಆ ಸಮುದಾಯದಲ್ಲಿ ಯಾರಿಗೋ ಏನೋ ಸಮಟೈಮ್ಸ್ ಮೆಡಿಕಲ್ ಎಮರ್ಜೆನ್ಸಿ ಇರುತ್ತೆ, ಇನ್ಯಾರಿಗೋ ಸ್ಟಡೀಸ್ ಇರುತ್ತೆ, ಅದನ್ನ ತಗೊಂಡು ಹೋಗೋದಕ್ಕೆ ಇದು ಫೌಂಡೇಶನ್ ಆಗ್ಲಿ. ನಿಮ್ಗೆಲ್ಲರೂ ಕೈ ಹಿಡಿದು, ನೀವು ಹಿರಿಯರು ನಿಮ್ಮನ್ನಲ್ಲಿ ಕೂಡ್ಸಿದಾರೆ. ಯಾಕೆ ಕೂಡ್ಸಿದಾರೆ ಅಂತ ಹೇಳಿದ್ರೆ, ಈ ಜನರೇಷನ್ ಅವರೆಲ್ಲ ನಮ್ಮ ಜನರೇಷನ್ ಇಲ್ಲಿದ್ದಾರೆ ಅಂದಾಗ ನೆಕ್ಸ್ಟ್ ಆಡೋದಕ್ಕೆ ಜೊತೆಗೆ ಬೇರೆ ಬೇರೆ ಏನೇನಕ್ಕೆ ಬೇಕಾಗುತ್ತೆ ನೀವು ನಿಂತು ನೋಡ್ಕೋಬೇಕಾಗತ್ತೆ. ಇದು
ಕೂತಿರೋದು ಜವಾಬ್ದಾರಿ ಕೂಡ ನಿಮ್ಗೆ ಹೆಚ್ಚುತ್ತೆ. ನಾನು ಎಲ್ರಿಗೂ ಸೇರ್ಸ್ ಕೇಳ್ಕೊಳ್ತಾ ಇದ್ದೀನಿ, ಯಾರೇ ಇರಲಿ ನೆಕ್ಸ್ಟ್ ಏನೇ ಸ್ಟಡೀಸ್ಗೆ ಏನೋ ಅಲ್ಲಿರೋರು ಯಾರೋ ಒಬ್ರು ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಅವ್ರಿಗೆ ನೀವು ಕೈ ಹಿಡಿಯುವಂತ ಕೆಲಸ, ದಾರಿ ತೋರುವಂಥದ್ದು ಆಗ್ಬೇಕು ಅಂತ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೋತೇನೆ. ಒಂದ್ ಸೆಕೆಂಡ್, ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಈ ಟ್ರೋಫಿಗೆ 6 ಲಕ್ಷ ಆಗಿತ್ತು, ಈಗ ನಾನು ಕೊಡ್ತಾ ಇರೋದ್ರಿಂದ 2,30,00,000 ವರ್ತ್ ಅಂತ ನಾನು ಹೇಳಲ್ಲ. ಅದೆಲ್ಲವನ್ನು ಮೀರಿದ್ದು ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಕ್ರೀಡಾ ಮನೋಭಾವ. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ ಯು ಸರ್. ಪ್ಲೀಸ್ ದಯಮಾಡಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ವರ್ಡ್ಸ್. ಇವಾಗ ಇದರಿಂದ ಒಂದ್ ಮಾತಂತೂ ಅರ್ಥ ಆಗುತ್ತೆ. ಸರ್ ಹೇಳಿದ್ರು ಈ ಸೀಸನ್ ಚಾಪ್ಟರ್ 3 ಬಂದಿದಾರಂತ, ಮುಂದೆ ಅವ್ರ ಪೀಡಿಗಳೆಲ್ಲ ಬರ್ತಾರಂತ. ಸಕುಳ ಸೂಪರ್ ಸೀರೀಸ್ ಹಿಂಗೆ ಇನ್ನೊಂದು 100 ವರ್ಷ ಓಡ್ಲಿ ಅಂತ ನೀವ್ ಹೇಳ್ದಂಗೆ ನಿಜ ಆಗ್ಲಿ. ಸೊ ನಾವಲ್ದಿರ ನಮ್ ಫ್ಯೂಚರ್ ಜನರೇಷನ್ ಎಷ್ಟೋ ಯಂಗ್ಸ್ಟರ್ಸ್ ಇದಾರೆ, ಇಂಥ ಟೂರ್ನಮೆಂಟ್ ನಮ್ ಕಮ್ಯುನಿಟಿಯಲ್ಲಿ ನಡ್ಸ್ಕೊಂಡು ಸೊಸೈಟಿಗೂ ಹೆಲ್ಪ್ ಆಗ್ಲಿ ಅಂತ ಎಲ್ರಿಗೂ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೂ ಎಲ್ಲ ಮಾಡಿ, ನಿಮ್ಮ ಮಕ್ಕಳೆಲ್ಲ ಇಲ್ಲಿ ಬಂದಿಲ್ವಾ ಸರ್? ಇಲ್ಲ ಸರ್, ಮದುವೆ ರೀಸೆಂಟ್ ಆಗಿದೆ. ಈಗ ಸರಿ, ನೆಕ್ಸ್ಟ್ ಸೀಸನ್ ಶುರುವಾಗದಲ್ಲಿ ನಿಮ್ ಮಗು ಜೊತೆಗೆ ಬರ್ಬೇಕು ನೀವು. ಇವತ್ತೇ ಪ್ರೊಡಕ್ಷನ್ ಶುರು ಮಾಡಿ ನಿಮ್ಗೆ ಒಳ್ಳೇದಾಗ್ಲಿ. ಅಲ್ಲ, ಒಳ್ಳೆ ದಿನ ಅಂತ ಹೇಳಿದ್ದು ಅಲ್ಲ, ಗೆದ್ದ ಟೀಮ್ ಅಂದ್ಮೇಲೆ ಇವತ್ತು ಒಳ್ಳೆ ದಿನ ಅಲ್ವಾ? ನಾನು ಏನೇ ಹೇಳಿದ್ರು ದೇವರನ್ನೇ ಒಳ್ಳೇದಕ್ಕೆ ಹೇಳಿದ್ದು. ಇವತ್ತೇ ಒಳ್ಳೆ ದಿನ. ಇದು ನೋಡಿ, ಅವ್ರ ಮಗನ ಕರ್ಕೊಂಡ್ ಬಂದವ್ರೆ, ನೀವು ಸುಮ್ಮನೆ ಇರ್ತೀರಾ? ನೀವು ನಿಮ್ ಕೆಪಾಸಿಟಿ ತೋರಿಸ್ಬೇಕಂದ್ರೆ ಆಟದಲ್ಲಿ ನೆಕ್ಸ್ಟ್ ಕರ್ಕೊಂಡ್ಬನ್ನಿ, ನಿಮ್ಮ ಮಗನ ಕರ್ಕೊಬೇಕು. 3 ಸೀಸನ್ ನಿಮ್ ಮಗು ಶೆಟ್ಟಿ ಹಾಕೊಂಡು ಎಲ್ಲ ಆಟ ಆಡ್ತಾ ಇರ್ಬೇಕು. ಈ ನೆಕ್ಸ್ಟ್ ಸೀಸನ್ ಅವನು ಒಂದ್ ಟೀಮು ಮುಖ್ಯವಾಗಿ ಇರ್ಬೇಕು, ಕ್ಯಾಪ್ಟನ್ ಆಗಿ ರೇಸ್ ಅಲ್ಲಿ ಇರ್ಬೇಕು. ತಲೆಯಲ್ಲಿ ಇಟ್ಕೊಂಡು ಇವತ್ತೇ ಇದು ಮಾಡಿ, ಅಂದ್ರೆ ಪ್ಲಾನ್ ಮಾಡಿ. ಸರ್ ಖಂಡಿಸಲ್ಲ, ನಾವು ಇದಕ್ಕೆ ಖಂಡಿಸಲ್ಲ ಸರ್, ನಾವು ಫಾಲೋ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಹಾಗೂ ಮೂವಿಂಗ್ ಆನ್, ಒಂದು ಉದ್ದ ಪಟ್ಟಿ ಇದೆ, ಒಂದು ಕ್ವಿಕ್ ಆಗಿ ಸಮರೈಸ್. ಸೊ ಒಂದು ಬಿಗ್ ಲಿಸ್ಟ್ ಇದೆ, ಹಾಗೂ ಕ್ವಿಕ್ ಆಗಿ ನಾನು ಕರೀತಾ ಇರ್ತೀನಿ, ನೀವು ದಯವಿಟ್ಟು ಬರ್ತಾ ಇರಿ. ಹಾಗೂ ಮಿಸ್ಟರ್ ಸುರಸ್ಗಾರ್ ಶಿವಕುಮಾರ್ ಅವರು ಎಲ್ಲೇ ಇದ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಾರಿ, ಮರ್ತೋಗ್ಬಿಟ್ಟೆ, ನಾನು ಲಿಸ್ಟ್ ಅಲ್ಲಿ ಬರ್ಕೊಂಡಿದ್ದೀನಿ, ಆದ್ರೆ ಲಿಸ್ಟ್ ತಿರುಗಿಸಿಲ್ಲ ಸರ್. ಸಾರಿ ಸರ್, ದಯವಿಟ್ಟು ಬನ್ನಿ ಸರ್. ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್. ಸರ್ ದಯವಿಟ್ಟು ಇಲ್ಲಿ ಬನ್ನಿ ಸರ್, ಬನ್ನಿ. ಈಗ ನಿನ್ನೆಯಿಂದ 3 ಮ್ಯಾಚ್ ಆದ್ಮೇಲೆ 4 ಮ್ಯಾಚ್ ಆದ್ಮೇಲೆ ಡಿಪೆಂಡಿಂಗ್ ಆನ್ ಟೈಮ್ ಕನ್ಸ್ಟ್ರೈನ್ಸ್ ಅವಾಗ ಮ್ಯಾನ್ ಆಫ್ ದ ಮ್ಯಾಚ್ ಕೊಡ್ತಾ ಇದ್ವಿ. ಆದ್ರೆ ವಿಧಿ ಕೈವಾಡ ಆಟ ಹೆಂಗಿದೆ ಅಂದ್ರೆ ಒಂದಷ್ಟು ಮ್ಯಾನ್ ಆಫ್ ದ ಮ್ಯಾಚಸ್ ಉಳ್ಕೊಂಡ್ಬಿಡ್ತು, ಒಂದ್ 4-5 ಮ್ಯಾಚಸ್. ಆದ್ರೆ ಇಲ್ಲಿ ತುಂಬಾ ಈಸಿಯಾಗಿ ಮುಗ್ದೋಗ್ಬಿಡುತ್ತೆ. ಸೊ ಹರಿದಾದ, ನಾನು ರಿಕ್ವೆಸ್ಟ್ ಮಾಡ್ತೀನಿ ಒಂದಷ್ಟು ಮ್ಯಾನ್ ಆಫ್ ದ ಮ್ಯಾಚಸ್ ಅವಾರ್ಡ್ ಕೊಡಕ್ಕೆ. ಸೊ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಂಡು ಜೊತೆಗೆ ಬನ್ನಿ. ಬರೀ ಕೇಳಿಸ್ಕೊಂಡು ಅಲ್ಲೇ ಬನ್ನಿ. ಓಂ ಕ್ರಿಕೆಟರ್ಸ್ ವರ್ಸಸ್ ಗೇಮ್ ಸ್ವಿಂಗರ್ಸ್ ನಡೆದಿದ್ದ ಮ್ಯಾಚು, ಓಂ ಕ್ರಿಕೆಟರ್ಸ್ ವರ್ಸಸ್ ಸ್ವಸ್ತಿಕ್ ಕ್ರಿಕೆಟ್ ನಡೆದಿದ್ದ ಮ್ಯಾಚು, ಸೆಮಿಫೈನಲ್ 1 ಸ್ವಸ್ತಿಕ್ ಕ್ರಿಕೆಟರ್ಸ್ ಹಾಗೂ ಓಂ ಕ್ರಿಕೆಟರ್ಸ್ ನಡೆದಿದ್ದ ಮ್ಯಾಚು, ಫೈನಲ್ಸ್ ಸೂಪರ್ ಸಾಳೀಸ್ ಹಾಗೂ ಓಂ ಕ್ರಿಕೆಟರ್ಸ್ ನಡೆದಿದ್ದ ಮ್ಯಾಚು. ಮ್ಯಾನ್ ಆಫ್ ದ ಮ್ಯಾಚ್ ಕಂಗ್ರ್ಯಾಚುಲೇಷನ್ಸ್ ಕಾರ್ತಿಕ್. ಈ ಕಾರ್ತಿಕ್ ಅಂತ ಕೂಗ್ದಾಗ ಅನ್ಸುತ್ತೆ ಗೊತ್ತಾ, ತುಂಬಾ ಖುಷಿ ಆಯ್ತು. ಕಾರ್ತಿಕ್ ಅಂದಾಗ ಏನನ್ಸ್ತು ನಿಮ್ಗೆಲ್ರಿಗೂ? ಹಂಗೆ. ಸೊ ನೀವ್ ಹಿಂಗೆ ಒಂದು ರೌಂಡ್ ಹಿಂಗೆ ಹೋಯ್ತಾ ಇದ್ರಿ ಎಲ್ಲರೂ ಹಂಗೆ ಕಾರ್ತಿಕ್ ಕಾರ್ತಿಕ್ ಅಂತ ಕೂಗೋರು. ಹಂಗೆ ಆಗಂಗ ಆಗ್ಲಿ ನಿಮ್ಗೆ ಅಂತ ಹಾರೈಸ್ತೀನಿ ನಾನು. 4 ಅಣ್ಣ, ಒಂದ್ ಬ್ಯಾಗ್ ತಂದು ಕೊಟ್ಬಿಡ್ಲಾ? ಒಟ್ಟಿಗೆ ಒಂದ್ ಬ್ಯಾಗ್ ತಂದು ಕೊಟ್ಬಿಡ್ಲಾ? सुपर सालीज वर्सेस विनायका. दादा एक सेकंड, दादा एक सेकंड. हाँ, सुपर सालीज वर्सेस विनायका ಹಾಗೂ ಸೂಪರ್ ಸಾಲೀಸ್ ವರ್ಸಸ್ ವಿನಾಯಕ. ಮತ್ತೆ ಅದು ಒಂದು ಲೀಗ್ ಸ್ಟೇಜ್ ಮ್ಯಾಚ್, ಒಂದು ಸೆಮಿಫೈನಲ್ ಮ್ಯಾಚ್. ಸಾರಿ, ಒಂದೇ ಮ್ಯಾಚ್ 2 ಸತಿ ಬರ್ತಿದ್ದೀನಿ. ಐ ಆಮ್ ವೆರಿ ವೆರಿ ಸಾರಿ. ಮಹೇಶ್ ಸರೋದೆ ಅವರು ಮ್ಯಾನ್ ಆಫ್ ದ ಮ್ಯಾಚ್. ದಯವಿಟ್ಟು ನಿಮ್ಮ ಅವಾರ್ಡ್ ನ ಬಂದು ಕಲೆಕ್ಟ್ ಮಾಡಬೇಕು ಅಂತ ವಿನಂತಿ. ನೆಕ್ಸ್ಟ್ ವರ್ಷ ಇನ್ನೊಂದ್ ಕೈಲಿ ಇನ್ನೊಂದ್ ಮಗು ಎತ್ಕೊಂಬಂಗಾಗ್ಲಿ. अजय पुढे जा, पुढे जा. अजय अजय इकडे जरा
ಮತ್ತೊಮ್ಮೆ ಸೆಮಿಫೈನಲ್ ನಲ್ಲೂ ಕೂಡ ಮಹೇಶ್ ಸರೋದೆ ಇಸ್ ದ ಮ್ಯಾನ್ ಆಫ್ ದ ಮ್ಯಾಚ್. ಸೊ ಅವಾರ್ಡು ಅದೇ ಅವಾರ್ಡು ಒನ್ ಮೋರ್ ಕಪ್ ಬರ್ಬೇಕು, ಅದನ್ನ ತಲುಪಿಸ್ತೀವಿ. ಸಾರಿ ಸೆಮಿಫೈನಲ್ನೇ 2 ಸರಿ ಮೇಲೆ ಕೆಳಗಡೆ ಬರ್ಕೊಂಡು ತಪ್ಪಾಗಿದೆ ಟೆನ್ಷನ್ ಅಲ್ಲಿ. ಸಾರಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ದಾದಾ. ಫ್ರೀಯಾಗೆ ವಿಷಯ ಕೊಟ್ರು ಬೇಡ ಅನ್ಬಾರ್ದು, ಇಲಿ ಸಾಯ್ಸಕ್ ಆಯ್ತದೆ ಅಂತ ಟ್ರೋಫಿ ಕೊಟ್ರೆ ಬೇಡ ಅಂತಾರ, ಹೌದಲ್ವಾ? ಈಗ ಸ್ಪೆಷಲ್ ಕ್ಯಾಟಗರಿ ಅವಾರ್ಡ್ಸ್ ಕಡೆ ನಾವು ಹೋಗೋಣ. ಸೊ ಮೂರ್ತಿಯನ್ನ ದಯವಿಟ್ಟು ಬಂದು ಬಾಲಾಜಿ ವಿಡಿಯೋ ರೈಸಿಂಗ್ ಸ್ಟಾರ್ ಆಫ್ ದ ಟೂರ್ನಮೆಂಟ್. ಎನಿ ಗೆಸಸ್? ಓಕೆ, ಸಾಯಿ ಸಮರ್ಥ್. ಸ್ವಕುಳ ಚಾಂಪ್ಸ್ ಕಡೆಯಿಂದ ಸಾಯಿ ಸಮರ್ಥ್. ಅಕಸ್ಮಾತ್ ಇಲ್ಲ ಅಂದ್ರೆ ಯಾರಾದ್ರೂ ಅವ್ರ ಬಿಹಾಫ್ ಸ್ವಕುಳ ಚಾಂಪ್ಸ್ ಟೀಮ್ ಕಡೆಯಿಂದ ಬಂದು ರೈಸಿಂಗ್ ಸ್ಟಾರ್ ಆಫ್ ದ ಟೂರ್ನಮೆಂಟ್ ಅವಾರ್ಡ್ ತಗೊಳ್ಬಹುದು. ನೆಕ್ಸ್ಟ್ ಸತೀಶ್ ಚಂದ್ರ ದಾದಾ ದಯವಿಟ್ಟು ಬಂದು ನೆಕ್ಸ್ಟ್ ಕ್ಯಾಟಗರಿ ಅವಾರ್ಡ್ಸ್ ಕೊಡಬೇಕು. ಇದು ಸ್ಪೆಷಲ್ ಕ್ಯಾಟಗರಿ ಅವಾರ್ಡ್ಸ್. ನಾವು ಏನ್ ಪ್ಲಾನ್ ಮಾಡಿದ್ವೋ ಅದನ್ನ ಮೀರಿ ಬೇರೆ ಕ್ಯಾಟಗರಿಯಲ್ಲಿ ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅಲ್ಲ, ಎಮರ್ಜಿಂಗ್ ಪ್ಲೇಯರ್ ಫಾರ್ ದ ಕಮ್ಯುನಿಟಿ ನಾವು ಹೇಳ್ತಾ ಇರೋದು. ಎಮರ್ಜಿಂಗ್ ಪ್ಲೇಯರ್ ಇಸ್ ಸಮರ್ಥ್, ಸಾಯಿ ಸೋಹನ್ ಮತ್ತೆ ಪ್ರದ್ಯುಮನ್. ಸೂಪರ್ ಸಾಲಿ ಸ್ವಕುಲ ಚಾಂಪ್ಸ್ ಹಾಗೂ ಹೋಮ್ ಕ್ರಿಕೆಟರ್ಸ್ ಕಡೆಯಿಂದ ಪ್ರದ್ಯುಮನ್, ಸಾಯಿ ಸೋಹನ್ ಹಾಗೂ ಸಮರ್ಥ್ ದಯವಿಟ್ಟು ಬಂದು ರೆಪ್ರೆಸೆಂಟೇಟಿವ್ ಬರ್ಬೋದು. ಏಮ ಗೆದ್ದಿರೋ ಟೀಮ್ ಜೊತೆಗೆ ಸೋತೋದ್ರು ಫೇಲ್ ಆದವ್ರಿಗೂ ಪಾರ್ಟಿ ಕೊಡ್ತಾರಲ್ಲ, ಹಂಗೆ ನೀವು ಫೇಲ್ ಆದವ್ರ ಪಾರ್ಟಿ ಅಂತ ನಾನು ಹಾರೈಸ್ತೀನಿ. ಇವರು ಫ್ಯೂಚರ್ ಜನರೇಷನ್. ಐ ಥಿಂಕ್ ವಿ ಹ್ಯಾವ್ ಬ್ರಾಡ್ ಶೋಲ್ಡರ್ಸ್ ಓವರ್ ಹಿಯರ್ ಹೂ ವಿಲ್ ಹೋಲ್ ಹಾರ್ಟೆಡ್ಲಿ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಹಾಗೂ ನಮ್ಮ ಕಮ್ಯುನಿಟಿಗೂ ಮತ್ತೆ ಈ ಟೂರ್ನಮೆಂಟ್ ಒಳ್ಳೇದಾಗಿ ನಡೆಸ್ಕೊಡ್ತಾರಂತ ನಮಗೂ ಒಂಥರ ಹೋಪ್ಸ್ ಇದೆ, ಆಸೆ ಇದೆ, ಆಶೆ ಇದೆ, ಕನಸಿದೆ. ನನಸಾಗ್ಲಿ ಅಂತ ಬಯಸೋಣ. ಥ್ಯಾಂಕ್ ಯು. ಬಾಬು ಅಂಕಲ್ ಅವರು ದಯವಿಟ್ಟು ಬಂದು, ಅವರು ವೇದಿಕೆ ಮೇಲೆ ಬರೋಕ್ಕೆ ಅವರು ಬಜೆಟ್ 30 ಲಕ್ಷ ಅಂದ್ರು. ಕೇಳ್ಬಿಟ್ಟು ನಾವು ವೇದಿಕೆ ಮೇಲೆ ಕರೆಯೋದೇ ಬೇಡ ಅಂದ್ಕೊಂಡಿದ್ವಿ. ಆದ್ರೆ 30 ಲಕ್ಷ ಕೊಡಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅವ್ರು 30 ಲಕ್ಷಕ್ಕಿಂತ ಹೆಚ್ಚಾಗಿ ಈ ಟೂರ್ನಮೆಂಟ್ ಮೇಲೆ ಆಶೀರ್ವಾದ ಇದೆ ಅಂತ ನಮ್ಗೆ ಆಸೆ. ಸೊ maximum hitter of the tournament with 14 sixes, Karthik. Central Deva. ಅಲ್ಲ ನಾವು ತಂದಿರೋ ಟ್ರಾಫಿ ಎಲ್ಲ ಇವನೇ ಮನೆಗೆ ನೋಡೋಣ. ಕಾರ್ತಿಕ್ ಫೋಟೋ ಅಂತ ಮಾಡಿಸ್ಬಿಡಿ. ಥ್ಯಾಂಕ್ ಯು ಕಾರ್ತಿಕ್. ಇನ್ನೊಂದು DNF ಬೌಂಡ್ರಿ ಮಾಸ್ಟರ್ ಆಫ್ ದ 4 ಮ್ಯಾಕ್ಸಿಮಮ್ ಫೋರ್ಸ್ ಹೊಡೆದಂತ 11 4 ಪರ್ಶು. ಇಲ್ಲಿ ಸ್ಪೆಲ್ಲಿಂಗ್ ಬರ್ದವರು ಡಿ ಅಂದ್ಬಿಟ್ರು. ನಾನು ಕನ್ಫ್ಯೂಷನ್ ಅಲ್ಲಿ. ನಾನ್ ಕನ್ಫ್ಯೂಸ್ ಆಗಿಲ್ಲ, ಕರೆಕ್ಟ್ ಆಗಿ ಓದಿದ್ದೀನಿ, ಬರ್ದಿರೋರು ಸರಿ ಇಲ್ಲ.
ಸ್ವಸ್ತಿಕ್ ಕ್ರಿಕೆಟರ್ಸ್ ಕಡೆಯಿಂದ ಪರ್ಶು. ಯುವರ್ ರೌಂಡ್ ಆಫ್ ಅಪ್ಲಾಸ್. ಅಮೇಜಿಂಗ್ ಬ್ಯಾಟಿಂಗ್, ಅಮೇಜಿಂಗ್ ಬೌಲಿಂಗ್ ಪ್ರದರ್ಶನ ಕೊಟ್ಟು. ಅಮೇಜಿಂಗ್ Musician as well, pianist. He's a very big pianist. He's a coach. He's a teacher. ಎಷ್ಟೊಂದು ಮಕ್ಕಳಿಗೆ ಪಿಯಾನೋ ಕಲಿಸ್ತಾರೆ. He's a teacher. So also thank you ಭರತ್. ಟೂರ್ನಮೆಂಟ್ ಗೆ ಒಂದು ಹಾಫ್ ಸೆಂಚುರಿ ಕೂಡ ದಾನ ಮಾಡಿದ್ದಾರೆ ಸ್ಟಾಟ್ಸ್ ಗೋಸ್ಕರ. So that's just a number, but lot of glory for you. All the best ಪರ್ಶು. Thank you. ನಾಗಿ ದಾದಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ಸ್ವಕುಳ ಸೂಪರ್ ಸೀರೀಸ್ ಚಾಪ್ಟರ್ 3. ನೀವು ಗೆಸ್ ಮಾಡಿ ಸರ್. ಬೆಸ್ಟ್ ಬ್ಯಾಟ್ಸ್ಮನ್ ಎಲ್ಲಪ್ಪ ಹೋದ? ಕಾರ್ತಿಕ್. ಕಾರ್ತಿಕ್ ಅವರು ಹೈದರಾಬಾದ್ ಅಲ್ಲಿ ಇದ್ರು, ಕೆಲಸ ಮಾಡ್ಕೊಂಡು ಬರಲ್ಲ ಟೂರ್ನಮೆಂಟ್ ಅಂದ್ರು. ಆದ್ರೂ ಹೋಮ್ ಕ್ರಿಕೆಟರ್ಸ್ ಕಡೆಯಿಂದ ಒತ್ತಾಯಕ್ಕೋಸ್ಕರ, ಹೋಮ್ ಕ್ರಿಕೆಟರ್ಸ್ ಮೇಲಿರೋ ಪ್ರೀತಿ ಅಭಿಮಾನಕ್ಕೋಸ್ಕರ ಅವರು ಫ್ಲೈಟ್ ಅಲ್ಲಿ ಬರೋದು ಜಸ್ಟ್ ಮಿಸ್ ಆಯ್ತು. ಬಸ್ ಅಲ್ಲಿ ಬಂದು ಬ್ಯಾಗ್ ತುಂಬಾ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬೆಸ್ಟ್ ಬೌಲರ್ ಆಫ್ ಸ್ವಕುಳ ಸೂಪರ್ ಸೀರೀಸ್ ಚಾಪ್ಟರ್ 3 ಇಸ್ Praveen with 8 wickets. Praveen Agarkar from Sai Strikers. Sai Strikers ಕಡೆಯಿಂದ ಯಾರಾದ್ರೂ ರೆಪ್ರೆಸೆಂಟೇಟಿವ್ಸ್ ಇದ್ರೆ ದಯವಿಟ್ಟು ವೇದಿಕೆ ಮೇಲೆ ಬಂದು ಸ್ವೀಕರಿಸಬೇಕು ಅಂತ ವಿನಂತಿ. ಮನು ಬೇರೆ ಡೈಲಾಗು. ಸ್ವಲ್ಪ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ಟು ವಿಡಿಯೋ ಇಡಿ. The next big individual award is Man of the Series for SSS Chapter 3 is, sir, any guesses? Karthik. Unfortunately, it's not you. ಅಂತ ಏನ್ ಕಾನ್ಫಿಡೆನ್ಸ್ ಬರುತ್ತೆ, ನೀನಲ್ಲ ಅಂದ್ರೂ ಬರ್ತಾ ಇದೆಯಾ? Congratulations, Karthik, Man of the Series, Chapter 3, SSS, Karthik. ಹೋಮ್ ಕ್ರಿಕೆಟರ್ಸ್ ಕಡೆಯಿಂದ ಡಿಸಿಷನ್ ಮೇಕರ್ ಯಾರಾದ್ರೂ ಒಬ್ರು ಕೈ ಎತ್ತಿ ಅರ್ಜೆಂಟ್ ಆಗಿ. ನಾನು ಹೇಳಿದ್ರೆ ಕೆಲಸ ನಡೆಯುತ್ತೆ ಅಂತ ಒಬ್ರು ಕೈ ಎತ್ತಿ. ಸರ್, ಇವಾಗ ಇಷ್ಟೊಂದು ಅವಾರ್ಡ್ ತಗೊಂಡೋಗಿದ್ದೀರಾ. ಸ್ವಕುಳ ಸೂಪರ್ ಸೀರೀಸ್ ಚಾಪ್ಟರ್ 4ಗೆ ಟ್ರೋಫಿ ನಿಮ್ ಕಡೆಯಿಂದ ಓಕೆನಾ? ಫುಲ್ ಸ್ಪಾನ್ಸರ್ ನಿಮ್ ಕಡೆಯಿಂದ. ಡನ್. ಮಾತು ಡನ್ ಸರ್. ಡಿಸಿಷನ್ ಮೇಕರ್ ಯಾರು ಅಂದ ತಕ್ಷಣ ಎಲ್ಲಿದ್ದವರೆಲ್ಲರೂ ಏನೋ ಇಂಪಾರ್ಟೆಂಟ್ ನಮ್ಗೆ ಹೇಳ್ತಾರ ಅಂತ ಅನ್ಕೊಂಡ್ರು. ಏನ್ ಹೇಳ್ದಣ್ಣ, ಒಂದ್ಸಲ ಕರಿಗೆ ಬರಲ್ಲ, ಸಖತ್ತಾಗಿ ಹೇಳ್ದಣ್ಣ. ನೆಕ್ಸ್ಟ್ ಕ್ವಶನ್ ಬಂದ್ಮೇಲೆ ಕ್ವಶನ್ ಪೇಪರ್ ನೋಡ್ಕೊಂಡು ಆನ್ಸರ್ ಮಾಡಿ, ಬ್ಲೈಂಡ್ ಆಗಿ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಹೋಮ್ ಕ್ರಿಕೆಟರ್ಸ್. ಮುಂದಿನ ವರ್ಷಕ್ಕೆ ಟ್ರೋಫಿ ಸ್ಪಾನ್ಸರ್ ಮಾಡ್ತಾ ಇದ್ದೀರಾ ಫಾರ್ ಕಾರ್ತಿಕ್ಸ್ ಕಾಂಟ್ರಿಬ್ಯೂಷನ್. ಸೊ ಥ್ಯಾಂಕ್ಸ್ ಎ ಲಾಟ್. ಆಮೇಲೆ ಮೂವಿಂಗ್ ಆನ್, ಇವಾಗ ಟೀಮ್ ಅವಾರ್ಡ್ಸ್ ಎಲ್ಲ ಕ್ಯಾಪ್ಟನ್ಸ್ ರೆಡಿ ಆಗಿ 1 by 1 ಹೆಸರು ಕರಿತೀನಿ. ಗಿರಿಧರ್ ದಾದಾ ಟ್ರಸ್ಟ್ ಕಡೆಯಿಂದ ದಯವಿಟ್ಟು ಬರಬೇಕು ಅಂತ ವಿನಂತಿ. ಸೂಪರ್ ಸಾಳೀಸ್ ಕ್ಯಾಪ್ಟನ್ ಬಂದು ನಿಮ್ಮ ಮೊಮೆಂಟು ರಿಸೀವ್ ಮಾಡಬೇಕು. ಹಾಗೂ ಹೋಮ್ ಕ್ರಿಕೆಟರ್ಸ್, ಸೂಪರ್ ಸಾಳೀಸ್ ಇಸ್ ನಾಟ್ ಜಸ್ಟ್ another participating team, but Joe ಸ್ವಕುಳ ಸೀರೀಸ್ಗೆ ದೇ ಆರ್ ಲೈಕ್ ಬ್ಯಾಕ್ ಬೋನ್. ನಮ್ಗೆ ಗೊತ್ತು ಏನಾಗಿಲ್ಲ ಅಂದ್ರು ಸೂಪರ್ ಸಾಳೀಸ್ ಕಡೆ ಮಹೇಶ್ ಅವರು ಎಸ್ ಅಂತಾರೆ ಅಂತ. ಹಾಗಂತ ಅಡ್ವಾಂಟೇಜ್ ತಗೊಳಕ್ ತುಂಬಾ ಪ್ರಯತ್ನ ಪಡ್ತೀವಿ, ಆದ್ರೆ ನಾವು ಅಂದ್ಕೊಂಡಿದ್ಕಿಂತ ಹೆಚ್ಚಾಗಿ ಅಡ್ವಾಂಟೇಜ್ ತಗೊಳಕ್ಕೆ ಅವಕಾಶನೇ ಕೊಡಲ್ಲ. ಅವರೇ ಮುಂದೆ ಬಂದು ಹೋಲ್ ಹಾರ್ಟೆಡ್ಲಿ ಈಸ್ ಹೆಲ್ಪಿಂಗ್ ಅಸ್. ಹೋಮ್ ಕ್ರಿಕೆಟರ್ಸ್ ಕ್ಯಾಪ್ಟನ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಧುಕರ್ ಅವರೇ. ವಿನಾಯಕ ಕ್ರಿಕೆಟರ್ಸ್ ಕ್ಯಾಪ್ಟನ್ ಚೇತನ್ ಹೋಗಿದ್ದಾನೆ ಗೊತ್ತು, ಆದ್ರೆ ರೆಪ್ರೆಸೆಂಟೇಟಿವ್ ಮನು ಅವರು ಬರ್ತಾ ಇದ್ದಾರೆ. ಅಂಪೈರ್ಸ್
ಥ್ಯಾಂಕ್ ಯು ದಾದಾ. ಹೋಮ್ ಕ್ರಿಕೆಟರ್ಸ್. ಬ್ರೋ ನಿಮ್ ಟ್ರೋಫಿ ನಾನು ತಗೊಂಡ್ಬಿಡ್ತೀನಿ ಶಿವಣ್ಣ. ಉಮಾ ವಿನಾಯಕ ಮ್ಯಾಚ್ ಫಾರ್ ಅಂಪೈರ್. ನಿಮ್ ಜೊತೆ ಫೋಟೋ ಇಡ್ಸ್ಕೊಳ್ಬೇಕಂತ ಬಹಳ ಆಸೆ ಸರ್ ನಮ್ಗೆ. ಓಕೆ ಸರ್, ಮೇಲೆತ್ತಿ ನಿಮ್ದು ಕದಲೆ. ಥ್ಯಾಂಕ್ ಯು ದಾದಾ. ನೆಕ್ಸ್ಟ್ ಸೆಟ್ ಆಫ್ ಅವಾರ್ಡ್ಸ್. ಅಗೇನ್ ಸಾರಿ, ಕನ್ಫ್ಯೂಷನ್ಗೆ ಸ್ವಲ್ಪ ಡಿಲೇ ಆಯಿತು, ಹ್ಯಾಂಡ್ ರೈಟಿಂಗ್ ಗೊತ್ತಾಗ್ತಾ ಇಲ್ಲ. ಸೊ ಹರಿದಾದ ಅವ್ರು ಬಂದ್ಬಿಟ್ಟು ಮತ್ತೊಮ್ಮೆ ನೆಕ್ಸ್ಟ್ ಸೆಟ್ ಆಫ್ ಟೀಮ್ಸ್ ಕೊಡಬೇಕು. ಸ್ವಕುಲ ಟೈಟನ್ಸ್ ಕ್ಯಾಪ್ಟನ್ ಬಂದು ಅವಾರ್ಡ್ ಕಲೆಕ್ಟ್ ಮಾಡ್ಬೇಕಂತ ವಿನಂತಿ. ಸ್ವಕುಲ ಟೈಟನ್ಸ್ ಇಸ್ ಆಲ್ಸೋ ಆರ್ಗನೈಸ್ ದಿಸ್ ಟೂರ್ನಮೆಂಟ್. ನಾನು ಬರೀ MC ಆಗಿ ಮಾತಾಡ್ತಾ ಇದ್ದೀನಿ, ನಾಟ್ ಆಸ್ ಅ ಟೀಮ್ ಮೆಂಬರ್. ಮೆಡಿಕಲ್ ಸ್ಟೂಡೆಂಟ್ ಅಲ್ಲ ಸರ್, ಹ್ಯಾಂಡ್ ರೈಟಿಂಗ್ ಬಂದು ಮೆಡಿಕಲ್ ಸ್ಟೂಡೆಂಟೇ, ಆದರೆ ಆ ಸ್ಟೂಡೆಂಟ್ ಬಂದ್ಬಿಟ್ಟು ಸರ್ BCom ಓದಿದ್ದಾನೆ, ಸ್ವಲ್ಪ MBA ಪರ್ಸ್ಯೂ ಮಾಡ್ತಾ ಇದ್ದಾನೆ. ಸೊ ಆ ಸ್ಟೂಡೆಂಟ್ ಬಗ್ಗೆ ಅಷ್ಟು ಗೊತ್ತು, ಯಾಕಂದ್ರೆ ಆ ಹ್ಯಾಂಡ್ ರೈಟಿಂಗ್ ನಂದೇ ಸರ್. ಸೊ ನನ್ನ ಹ್ಯಾಂಡ್ ರೈಟಿಂಗ್ ನನಗೆ ಗೊತ್ತಾಗಿಲ್ಲ. ಎನಿವೆ, ಸಾಯಿ ಸ್ಟ್ರೈಕರ್ಸ್ ಕಡೆಯಿಂದ ಕ್ಯಾಪ್ಟನ್ ಚಂದು ದಾದಾ, ದಯವಿಟ್ಟು ರೆಪ್ರೆಸೆಂಟೇಟಿವ್ ಯಾರಾದ್ರೂ ಬರಬೇಕು ಸಾಯಿ ಸ್ಟ್ರೈಕರ್ಸ್ ಕಡೆಯಿಂದ. ಕಾರ್ತಿಕ್ ಗಿಂತ ಹೆಚ್ಚಾಗಿ ಮನು ಬಂದಿದ್ದಾರೆ. ಸೊ ವಿನಾಯಕ ಕಡೆ ಡಿಸಿಷನ್ ಮೇಕರ್ ಯಾರಾದ್ರೂ? ಹರಿದಾದ. ಹರಿದಾದ ನಿಮ್ ಕಡೆ ತುಂಬಾ ಅವಾರ್ಡ್ಸ್ ತಗೊಂಡು ಹೋಗಿದ್ದಾರೆ. ಸೊ ಸೀಸನ್ 4ಗೆ ಒಂದು ಅರ್ಜಿ ಹಾಕ್ತೀವಿ, ಅಕ್ಸೆಪ್ಟ್ ಮಾಡಿ. ಓಕೆ, ಗೇಮ್ ಸ್ವಿಂಗರ್ಸ್ ಕ್ಯಾಪ್ಟನ್. ಗೇಮ್ ಸ್ವಿಂಗರ್ಸ್ ಕ್ಯಾಪ್ಟನ್ ರಜತ್, ಕಂಗ್ರ್ಯಾಚುಲೇಷನ್ಸ್ and thank you for your participation. Game Swingers ಹೋಲ್ ಹಾರ್ಟೆಡ್ ಆಗಿ ತುಂಬಾ ಮಜಾ ಮಾಡಿದಂತ ಒಂದು ಟೀಮ್ ಇದು ಗೇಮ್ ಸ್ವಿಂಗರ್ಸ್ ಈ ಟೂರ್ನಮೆಂಟ್ ಅಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದಾದಾ. ನೆಕ್ಸ್ಟ್ ಸೆಟ್ ಆಫ್ ಕ್ಯಾಪ್ಟನ್ಸ್, ಗಿರೀಶ್ ದಾದಾ ಪ್ಲೀಸ್. ಸ್ವಕುಲ ಚಾಂಪ್ಸ್ ರೆಪ್ರೆಸೆಂಟೇಟಿವ್ ಯಾರಾದ್ರು? ಸ್ವಕುಲ ಚಾಂಪ್ಸ್ ಮಂಜು ದಾದಾ ಅವರಿಲ್ಲ, ಆದ್ರೆ ಒಬ್ರು ರೆಪ್ರೆಸೆಂಟೇಷನ್ಗೆ ಅವಾರ್ಡ್ ತಗೊಂಡು ಹೋಗ್ತಾ ಇದ್ದಾರೆ. ಸ್ವಸ್ತಿಕ್ ಕ್ರಿಕೆಟರ್ಸ್ ಸಿದ್ದು, ಸ್ವಸ್ತಿಕ್ ಕ್ರಿಕೆಟರ್ಸ್ ಕಡೆಯಿಂದ ಸಿದ್ದು, ದಯವಿಟ್ಟು ನಿಮ್ಮ ಟೀಮ್ನ ಅವಾರ್ಡ್ ತಗೊಂಡು ಹೋಗ್ಬೇಕಂತ ವಿನಂತಿ. ನಾವು ನೆನ್ನೆ ಕಂಡೀಷನ್ಸ್ ನೋಡ್ಬಿಟ್ಟು ಟೂರ್ನಮೆಂಟ್ ನಡೀತಾ ಇದ್ದ ರೀತಿ ನೋಡ್ಬಿಟ್ಟು ಒಂದು ಸಪರೇಟ್ ಕ್ಯಾಟಗರಿ ಅವಾರ್ಡು ಇಮಿಡಿಯೇಟ್ ಆಗಿ ಆರ್ಗನೈಸ್ ಮಾಡಿದ್ವಿ. ಇದು ಸ್ವಚ್ಛ ಭಾರತ್ ಅವಾರ್ಡ್ ಅಂತ. ಸ್ವಚ್ಛತೆಯನ್ನು ಕಾಪಾಡಿ ಎಲ್ಲ ಕ್ಲೀನ್ ಆಗಿ ಇಟ್ಕೊಂಡಿರೋದಕ್ಕೆ ಯಾವ್ದಾದ್ರು ಒಂದು ಟೀಮಿಗೆ ಅವಾರ್ಡ್ ಕೊಡ್ತೀವಿ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಅಂತ. ತುಂಬಾ ಕಷ್ಟ ಆಗೋಯ್ತು ಆರ್ಗನೈಸರ್ಸ್ಗೆ ಯಾರು ಚೂಸ್ ಮಾಡಬೇಕು ಅಂತ. ಸೊ ಟು ಬಿ ರಿಯಲಿ ಆನೆಸ್ಟ್, ಜನರಿಕ್ ಆಗಿ ಈ ಅವಾರ್ಡು ಆಲ್ ದ 8 ಟೀಮ್ಸ್ ದ ಎಂಟೈರ್ ಕಮ್ಯುನಿಟಿಗೆ ಹೋಗಿದೆ. ಎಲ್ಲರೂ ಒಂದ್ ರೀತಿಯಾಗಿ ಇನ್ನೊಂದು ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಒಬ್ಬರು ಟೀಮ್ ಹೆಸರು ತಗೊಂಡು ಇನ್ನೊಬ್ರಿಗೆ ಲೆಟ್ ಡೌನ್ ಮಾಡಬಾರ್ದು, ಎಸ್ಪೆಷಲಿ ಈ ಅವಾರ್ಡ್ ಅಲ್ಲಿ ಅಂತ ಡಿಸೈಡ್ ಮಾಡಿದ್ವಿ. ಸೊ ಎಂಟೈರ್ ಕಮ್ಯುನಿಟಿ ಫಾರ್ ಸ್ವಚ್ಛ ಭಾರತ್, ಕಂಗ್ರ್ಯಾಚುಲೇಷನ್ಸ್. ಇನ್ನೊಂದು ಅವಾರ್ಡ್ ಇದೆ, ದ ಮೋಸ್ಟ್ ಡಿಸಿಪ್ಲಿನ್ ಟೀಮ್ ಅಂತ. ಸೊ ಡಿಸಿಪ್ಲಿನ್ ಟೀಮ್ ಕ್ಯಾಟಗರಿಗೆ ಏನೇನ್ ಕನ್ಸಿಡರ್ ಮಾಡಿದ್ದಾರೆ ಅಂದ್ರೆ ಟೈಮ್ಲಿ ಕಂಪ್ಲೀಷನ್, ಟೈಮ್ಲಿ ಬಿಹೇವಿಯರ್, ಅಂಪೈರ್ ಜೊತೆ ನಡವಳಿಕೆ ಎಲ್ಲ ಲೆಕ್ಕಾಚಾರಕ್ಕೆ ಹಾಕೊಂಡು ವಿನಾಯಕ ಅಂಪೈರ್ಸ್ ವಿನಾಯಕ ಟೀಮ್ಗೆ ಚೂಸ್ ಮಾಡಿದ್ದಾರೆ ದ ಮೋಸ್ಟ್ ಡಿಸಿಪ್ಲಿನ್ ಟೀಮ್ ಅಂತ. ಸೊ ವಿನಾಯಕ ಟೀಮ್ ಬಂದು ನಿಮ್ ಮೂಮೆಂಟ್ ತಗೊಳ್ಬೇಕು.
ಬಂದ್ರು ಟೀಮ್ ಅವಾರ್ಡ್ ಇದು. ಅವಾರ್ಡ್ ಕೊಡು. ಫೇರ್ ಪ್ಲೇ ಡಿಸಿಪ್ಲಿನ್ ಅವಾರ್ಡ್. ಥ್ಯಾಂಕ್ ಯು. ಡಿಸಿಪ್ಲಿನ್, ಫೇರ್ ಪ್ಲೇ, ಕಾಲ್ ಇಟ್ ವಾಟ್ ಎವರ್. ಸೊ ನೆಕ್ಸ್ಟ್ ಟೂರ್ನಮೆಂಟ್ಗೆ ನಾವು ಹರಿದಾದ ಡೆಫಿನೆಟ್ಲಿ ಅರ್ಜಿ ಹಾಕ್ತೀವಿ, ರಿಜೆಕ್ಟ್ ಮಾಡಂಗಿಲ್ಲ. ಪಾರ್ಟಿಸಿಪೇಟ್ ಮಾಡ್ತೀವಿ ಖಂಡಿತವಾಗ್ಲೂ. ಥ್ಯಾಂಕ್ ಯು ಹರಿದಾದ. ಆಯ್ತಣ್ಣ. ಓಕೆ, ಪ್ರಥಮ್ ಅವರೇ, ಈ ಅವಾರ್ಡ್ ಕ್ಯಾಟಗರಿ ನಿಮ್ಗೆ ತುಂಬಾ ಇಷ್ಟ ಆಗ್ಬೋದು, ಆಯ್ತಾ? ಈ ಸೆಗ್ಮೆಂಟ್ ನ ಮಾತ್ರ ನಾವು ಎಲ್ಲ ಅವಾರ್ಡ್ ಕ್ಯಾಟಗರಿಗೂ ಅವಾರ್ಡ್ ಕಳ್ಸಿದ್ವಿ. ಆದ್ರೆ ಈ ಸೆಗ್ಮೆಂಟ್ ಮಾತ್ರ ನಾವು ನಿನ್ನೆ ಬೆಳಗ್ಗೆ ಡಿಸೈಡ್ ಮಾಡಿದ್ದು. ನಾನು ಒಬ್ನೇ ಮಾತಾಡ್ಬೇಕು, ತಲೆನೋವು ಯಾಕೆ, ಎಂಡ್ ಆಫ್ ದ ಡೇ ಎಲ್ಲರೂ ಇವ್ನು ಒಬ್ನೇ ಮಾತಾಡ್ತಾನೆ ವಾಯ್ಸ್ ಕೇಳ್ಬಿಟ್ಟು ಓಡೋಗ್ಬಿಡ್ತಾರಂತ ಒಂದು ಓಪನ್ ಇದು ಕೊಟ್ಬಿಟ್ವಿ ಪ್ಲಾಟ್ಫಾರ್ಮ್ ಎಲ್ರಿಗೂ. ಎಲ್ಲಾ ಟೀಮಿಂದ ನಿಮ್ಗೆ ಯಾರ್ಯಾರು ಇಷ್ಟನೋ ಅವ್ರು ಬಂದು ಕಾಮೆಂಟ್ರಿ ಮಾಡ್ಬೇಕು ಅಂತ. ಆದ್ರೆ ಒಂದ್ 3-4-5 ಜನ, ಬಹಳಷ್ಟು ಜನ ಬಂದು ಅದ್ಭುತವಾಗಿ ಕಾಮೆಂಟ್ರಿ ಮಾಡಿದ್ರು. ನಾವು ಆರ್ಗನೈಸರ್ಸ್ ಯಾವ ತರ ಸಿಕ್ಕಾಕೊಂಡ್ವಿ ಅಂದ್ರೆ, ಒಂದಲ್ಲ ಎರಡಲ್ಲ 3 ಜನ ಶಾರ್ಟ್ ಲಿಸ್ಟ್ ಆಗೋಯ್ತು. ಸೊ ಇವಾಗ ನಾವು 3 ಜನಕ್ಕೆ ಇಲ್ಲಿ ಕರಿತೀವಿ, 3 ಜನಕ್ಕೆ ಫೆಲಿಸಿಟೇಷನ್ ಕೊಡ್ತೀವಿ. ಆದ್ರೆ ವಿನ್ನರ್ ಅನ್ನೋದು ಒಬ್ನೇ ಇರ್ಬೇಕಲ್ಲ, ಅದನ್ನ ನೀವು ಚೂಸ್ ಮಾಡಿ, ನಿಮ್ ಡಿಸಿಷನ್. ಓಕೆ, ಸೊ ಎನಿ ಗೆಸಸ್ ಫಾರ್ ದ ಬೆಸ್ಟ್ ಕಾಮೆಂಟ್ರಿ? ಆಲ್ಸೋ ಇನ್ ಕಂಟೆನ್ಷನ್ ನಿರ್ಮಲ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎನಿ ಮೋರ್ ಗೆಸಸ್? ನಮಸ್ಕಾರ. ಇನ್ನಿಬ್ರಲ್ಲಿ ವಿಷ್ಣು ಮತ್ತೆ ಮನು ದಯವಿಟ್ಟು ಬನ್ನಿ. ಸರ್, ನೀವು ಯಾವ ತರ ಟೆಸ್ಟ್ ಮಾಡ್ತೀರಾ, ಯಾವ ತರ ಡಿಸೈಡ್ ಮಾಡ್ತೀರಾ, ನಿಮಗ್ ಬಿಟ್ಟಿದ್ದು. 3 ಜನಕ್ಕೆ ಅವಾರ್ಡ್ ನಾವು ಕೊಡ್ತೀವಿ, ವಿನ್ನರ್ ನೀವು ಡಿಸೈಡ್ ಮಾಡಿ. ಆಕ್ಚುಲಿ ನೀವು ಎಲ್ಲಿಂದ ಬಂದಿದ್? ನೀವು ಎಲ್ಲಿಂದ ಬಂದ್ರಿ? ಮನೆಯಿಂದ. ಅದೇ ಮನೆಯಿಂದಲೇ. ನಾವೇನು ಯಾವ ಏರಿಯಾನಪ್ಪ? ಮನೆಯಿಂದ ನಾಗರಬಾವಿಯಿಂದ ಇಲ್ಲಿಗೆ ಬರಕ್ಕೆ ಎಷ್ಟು ಸಲ ಬಂದ್ರು, ಅಲ್ಲಿಂದ ಇಲ್ಲಿಗೆ ಜಾಸ್ತಿ ಸಲ ಬಂದಿದ್ದೀರಾ. ಸೊ ಅದರಿಂದ ನಿಮ್ಮನ್ನ ಬಿಟ್ಬಿಟ್ಟು ಇಬ್ರು ಕಾನ್ಸಂಟ್ರೇಟ್. ಇದು ಆಗಲ್ಲ, ಇದ್ಯಾವ ತರ ಅಲ್ಲ ಹೇಳ್ತೀನಿ. ನೀವು ಕಣ್ಸಿದ್ರೆ ನಾನು ಕುಂಡ್ರಿಸ್ತೀನಿ. ಒಂದ್ ನಿಮಿಷ ಇವ್ರು ತಗೊಂಡ್ ಬರ್ತೀನಿ. ಏನ್ ನಿಮ್ಮ ಹೆಸರು? ವಿಷ್ಣು. ಎಲ್ಲಿ? ಸುದರ್ಶನ ಚಕ್ರ ಮನೇಲಿ. ಆಯ್ತು. ನೀವೇನ್ ಮಾಡ್ಕೊಂಡಿರೋದು? ನಾನು ಟೀಚರ್ ಆಗಿದ್ದೀನಿ. ಟೀಚರಾ? ಸ್ಟ್ಯಾಂಡ್ ಅಪ್ ಸಿಡೌನ್ ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಿಲ್ಲ? ನಿಮ್ಮ ಅಪ್ಪನ ಕರ್ಕೊ ಇಡಿಯಟ್ ಬರೀ ಇದೇ ಆಗೋಯ್ತಾ? ಏನ್ ಸಬ್ಜೆಕ್ಟ್ ಹಾಕ್ತೀರಾ? ಮಾಡಲ್ಲ ನಾನು. ಮತ್ತೆ ನನ್ನ ಮಕ್ಕಳಿಗೆ ಫೇವರೇಟ್, ಯಾಕಂದ್ರೆ ನಾನು ಗೇಮ್ಸ್ ಆಡಿಸ್ತೀನಿ. ಗೇಮ್ಸಾ? ಓಕೆ. ನೀವೇನ್ ಮಾಡ್ಕೊಂಡಿರೋದು? ನಾನು ಟೊಯೋಟಾ ಅಂತ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ಓಕೆ. ನನ್ ಮಹೇಂದ್ರ ಅದ್ರ ಕಾರ್ ತಗೊಂಡಿರೋದು. ಸೊ ಟೊಯೋಟಾ ಪಕ್ಕಕ್ಕೆ ಆಯ್ತಾ? ಸೊ ಇರ್ಲಿ, ಒಳ್ಳೇದಾಗ್ಲಿ. ಅಲ್ಲ, ನನ್ ಕಾರ್ 4 ಲಕ್ಷ ಡಿಸ್ಕೌಂಟ್ ಕೊಟ್ರು, ನನ್ ಸ್ಪಾನ್ಸರ್ ನನ್ ಕೊಟ್ರು 2.5 ಕೋಟಿ ಅನ್ಸುತ್ತೆ ಸರ್. ಇಲ್ಲ. ಒಳ್ಳೇದಾಗ್ಲಿ. ಒಂದ್ ಸೆಕೆಂಡ್, ಆಲ್ ದ ಬೆಸ್ಟ್. ಸೊ 3 ಜನಕ್ಕೂ ಅಭಿನಂದನೆಗಳು. ನಾನು ಗಮನಿಸ್ದಂಗೆ ಒಂದು ಇವರು ನೆನ್ನೆಯಿಂದ ನೋಡ್ಕೊಂಡ್ ಬಂದಿದ್ದಾರೆ. ನೀವು ಆಲ್ರೆಡಿ ತುಂಬಾ ಸಲ ತಗೊಂಡೋಗಿದ್ದೀರಾ, ಇಡ್ಕೊಳಕ್ ನಿಮ್ ಜಾಗನೂ ಇಲ್ಲ. ಸೊ ಈ ಸಲ 3 ಜನರು ವಿನ್ನರ್ಸ್. 3 ಜನರು ಬಹಳ ಚೆನ್ನಾಗಿ ಮಾಡಿದ್ದೀರಾ. 3 ಜನಕ್ಕೆ ಅಭಿನಂದನೆಗಳು. ಅಂಡ್ ಇದನ್ನ ಒಂದು ಕೊಡ್ತಾ ಇರೋದೇನು ಅಂತ ಹೇಳಿದ್ರೆ, ನನಗನ್ಸಿದ್ದು, ಬಟ್ ಅವರು ನಿಮ್ಗೆ ಅದಕ್ಕೂ ಮುಂಚೆನೆ ಪ್ಲಾನ್ ಮಾಡಿದ್ರು, ಆಲ್ರೆಡಿ ಹೇಳಿದ್ರು ಕೂಡ. ಅಂಡ್ ಇವ್ರು ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ ಅಂತ ನಾನು ನೋಡಿದೆ. ನಾನು ಹೇಗೆ ಹೇಳಿ, ಒಂದ್ ಸೆಕೆಂಡ್ ಅಭಿನಂದನೆಗಳು. ನಿಮ್ಗೆ ಒಳ್ಳೇದಾಗ್ಲಿ. ನಿಮ್ಮ ಪಾರ್ಟಿಸಿಪೇಷನ್ ಟೀಚರ್ ತುಂಬಾ ಚೆನ್ನಾಗಿ ಮಾಡಿದೀರಾ. ನಿಮ್ಗೂ ಒಳ್ಳೇದಾಗ್ಲಿ, ನಿಮ್ಗೂ ಅಷ್ಟೇ. ಇನ್ನೊಂದ್ಸಲ ಹೋದ್ರೆ ಇಲ್ಲಿ ಮೈಸೂರಿಗೆ ಹೊಂಟೋಗ್ಬಿಡ್ಬೋದಾಗಿತ್ತು, ಅಷ್ಟು ಸಲ ಹೋಗಿ ಬಂದಿದ್ದೀರಾ. ಎಲ್ರಿಗೂ ಇದೆ. ಕೊನೆ 5 ನಿಮಿಷ. ಇಷ್ಟೊಂದು ಪೇಷನ್ಸ್, ಇಷ್ಟೊಂದು ಎಕ್ಸೈಟ್ಮೆಂಟ್. ಒಂದ್ಸಲಿ ಎಲ್ಲಾರು ಲವ್ ಯು ಮನು 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 ಮನು. ಆಕ್ಚುಲಿ ಇದು 70,000 ರೂಪಾಯಿ. ಇದು ನಾನು ಕೊಟ್ಮೇಲೆ ಇದ್ರ ಬೆಲೆ 3 ಕೋಟಿ 44,23,000 ಆಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ, ಸೊ ಇವಾಗ ಎಲ್ಲ ಸೆಗ್ಮೆಂಟ್ ಆಫ್ ಅವಾರ್ಡ್ಸ್ ಮುಗೀತು. ಲಾಸ್ಟ್ 2 ಸೆಷನ್ಸ್ ಇದೆ. ಅವಾರ್ಡ್ ಮೇನ್ ಟ್ರೋಫಿ ಕೊಡೋದು ಅಷ್ಟೇ ಒಂದೇ ಬಾಕಿ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್. ಐ ಆಲ್ರೆಡಿ ಆಸ್ಡ್ ಆರ್ಗನೈಸರ್ಸ್ ಪರ್ಮಿಷನ್ ಕೇಳಿದ್ದೀನಿ.
ಸೊ ಇಷ್ಟು ವರ್ಷ ಬಹಳಷ್ಟು ವರ್ಷ ಫ್ರಮ್ 2015 ಟು 2015 ಇಂದ ಹಿಡಿದು ಮೊನ್ನೆ ಅಕ್ಟೋಬರ್ ತನಕ ನಾನು ಒಬ್ಬ ಕಾರ್ಪೊರೇಟ್ ಸ್ಲೇವ್ ಆಗಿದೆ, ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಓವರ್ 1.5 year ತುಂಬಾ ಡಿಸಿಷನ್ ತಗೊಂಡು ಐ ವಾಶ್ ಮೈ ಹ್ಯಾಂಡ್ಸ್ ಆಫ್ ಕಾರ್ಪೊರೇಟ್ ಕಂಪ್ಲೀಟ್ಲಿ. ಸೊ ಇನ್ಮೇಲೆ ನಾನು ಆಡಿಟರ್ ಅಲ್ಲ, ಅಕ್ಟೋಬರ್ ಇಂದ ನಾನು ನೋ ಮೋರ್ ಆಡಿಟರ್. ಐ ಆಮ್ ಜಸ್ಟ್ ಅನದರ್ ಗೈ ಅಂಟಿಲ್ ಲಾಸ್ಟ್ ಫ್ರೈಡೆ. ಶುಕ್ರವಾರ ತುಂಬಾ ಇಮೋಷನಲ್ ದಿನ ಆಗಿತ್ತು ನನಗೆ, ಯಾಕಂದ್ರೆ ಮುಂದಿನ ದಿನ ಟೂರ್ನಮೆಂಟ್ ಇದೆ, ತಲೆನೋವು ಇತ್ತು. ಒಂದು 20 ದಿನದಿಂದ ತುಂಬಾ ಪೇಪರ್ ವರ್ಕ್, ತುಂಬಾ ಪ್ಲಾನಿಂಗ್ ಎಲ್ಲ ಆಗಿ ನಾನು ಒಂದು ಬಿಸ್ನೆಸ್ ಶುರು ಮಾಡಿದ್ದೀನಿ. ಇಟ್ಸ್ ಕಾಲ್ಡ್ ಕ್ರೋಮೆಕ್ಸ್ ಫ್ಲೋರಿಂಗ್ ಅಂತ. So Chromex Flooring is nothing but complete flooring solutions in terms of chemical based, metallic, acrylic, PU, epoxy ಇದೆಲ್ಲ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆಲ್ರಿಗೂ ನಾನು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ರೆಫರೆನ್ಸ್ ಕೊಡಿ, ನಮ್ಮ ಬಿಸ್ನೆಸ್ ಬೆಳೆಯಕ್ಕೆ, ನನಗೂ ಬೆಳೆಯಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ರಿಕ್ವೆಸ್ಟ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇವರು ಹೊಸದಾಗಿ ಸ್ವಾವಲಂಬಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಇವ್ರಿಗೂ ಜವಾಬ್ದಾರಿ ಕೊಡ್ಲ. ಇವ್ರಿಗೆಲ್ಲ ಹೇಳಿದ್ರಲ್ಲ, ನೆಕ್ಸ್ಟ್ ಎಂಟೈರ್ ಟೂರ್ನಮೆಂಟ್ ಸ್ಪಾನ್ಸರ್ಶಿಪ್ ಅಣ್ಣ ಬೆಳಿಲಿ ಅಲ್ಲ. ಹೋದ್ಸಲ ಅವ್ರಿಗೆ ಹೇಳ್ಬಿಟ್ಟು ಯಾರು ಡಿಸಿಷನ್ ಮೇಕರ್ ಇರಲ್ಲ, ಅವರೆಲ್ಲ ಅವ್ರ ಟೀಮ್ ಅಲ್ಲಿ 11 ಜನ ಕೂತ್ಕೊಂಡು ಡಿಸೈಡ್ ಮಾಡ್ಬೇಕು. ನಿಮ್ ಟೀಮ್ ಅಲ್ಲಿ ನೀವು ಸಿಂಗಲ್ ಸಿಮ್ ನೀವೇ ಡಿಸೈಡ್ ಮಾಡಿ. ಎಂಟೈರ್ ಟೀಮು, ಎಂಟೈರ್ ಕಾಸ್ಟ್ಯೂಮ್ ಇಂದ ಹಿಡಿದು ಟ್ರೋಫಿ, ಮೂಮೆಂಟ್, ಊಟ ತಿಂಡಿ ಎಲ್ಲ ಸ್ಪಾನ್ಸರ್ ಮಾಡೋ ಮಟ್ಟಿಗೆ ನೀವು ಬೆಳಿಲಿ. ನಿಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಫಾಲೋ ಮಾಡ್ತೀನಿ, ಪ್ರೋಗ್ರಾಮ್ಗೆ ನೀವು ಸ್ಪಾನ್ಸರ್ ಮಾಡಿ. ಡೆಫಿನೆಟ್ಲಿ ಇದ್ರ ಬಗ್ಗೆ ನಾನು ನೆನ್ನೆ ತಾನೇ ಆಲ್ರೆಡಿ ಮಾತಾಡಿದ್ದೆ. ನಾನು ಆನೆಸ್ಟ್ ಆಗಿ ಕಂಪ್ನಿ ಸೈಜ್ ಅಲ್ಲಿ ಈ ತರ ಹೋಲ್ ಹಾರ್ಟೆಡ್ ಆಗಿ ಸಪೋರ್ಟ್ ಮಾಡ್ತಾ ಇರೋ ಒಂದು ಸ್ಮಾಲ್ ಸ್ಪಾರ್ಕ್ ಆಫ್ ಇನ್ಸ್ಪಿರೇಷನ್ ಇಸ್ ಡೆಫಿನೆಟ್ಲಿ ಜೋ ಫಾರ್ ಮೀ. ಲೈಕ್ ಸ್ವಕುಳ SPL ಅಲ್ಲೂ ಅಷ್ಟೇ ಅವ್ರ ಟೀಮಿಗೆ ಫುಲ್ ಬ್ಯಾಕಪ್ ಮಾಡ್ತಾರೆ, ಇಲ್ಲೂ ಕೂಡ ಅಷ್ಟೇ ತುಂಬಾ ಬ್ಯಾಕಪ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಶಿವುದಾದನು ಕೂಡ ಇಲ್ಲಿ ಎಂಟೈರ್ ಟೀಮಿಗೆ ನೋಡ್ಕೊಂಡು ನಮ್ಮ ಪ್ರಾಕ್ಟೀಸ್ ಮ್ಯಾಚ್ ಪ್ರತಿ ಸಂಡೇ ನಮಗೆ ಪ್ರಾಕ್ಟೀಸ್ ಇರುತ್ತೆ. ಆದ್ರೆ ಎಲ್ಲ ಔಟ್ ಟೀಮಿಗೆ ಮಾತ್ರ ಅಲ್ಲ, ಪ್ರತಿ ಒಂದು ಟೀಮಿಗೂ ಅವ್ರು ರಿಫ್ರೆಶ್ಮೆಂಟ್ಸ್ ಕೊಡ್ತಾರೆ. ಅದು ಒಂದು ಸ್ಫೂರ್ತಿ ನಮಗೆ. ಸೊ ಆಲ್ ದೀಸ್ ಆರ್ ಸ್ಪಾರ್ಕ್ ಆಫ್ ಇನ್ಸ್ಪಿರೇಷನ್ ಫಾರ್ ಮೀ. ಸೊ ನೆಕ್ಸ್ಟ್ ಟೂರ್ನಮೆಂಟ್ ಡೆಫಿನೆಟ್ಲಿ ಏನಾದರೂ ಮಾಡೋಣ ನಮ್ಮ ಕ್ರೋಮೆಕ್ಸ್ ಕಡೆಯಿಂದ. ಥ್ಯಾಂಕ್ ಯು. And before we finish off the last two categories, organize kadeinda to throw away the organizer's voice, nam kadeinda nam Captain Vishnu karita idini. He'll take last 2 minutes, please. Thank you. Thank you, Uma. So, firstly, congratulations, home cricketers and super salis. So, all the senior people and Pratham sir, thank you so much for coming. The last moment request. So, season 1, season 2, ಏನು ಮಳೆಯಿಂದಾಗಿ ಅಥವಾ ಬ್ಯಾಡ್ ಲೈಟ್ ಇಂದ ಕ್ಲೋಸ್ ಆಗಿದ್ದು. ಸೊ ಸೀಸನ್ 3 ಸಕ್ಸಸ್ಫುಲಿ 3ನೇ ಸೀಸನ್ನು ಸಕ್ಸಸ್ ಆಗಿದೆ. ಸೊ ಎಲ್ಲ ಇಲ್ಲಿ ಬಂದಿರುವಂಥ ಎಲ್ಲ ಸೋಲ್ಸ್, ಎಲ್ಲ ಕ್ರಿಕೆಟಿಂಗ್ ಪ್ಲೇಯರ್ಸ್ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಸೊ ಇದೇ ರೀತಿ ಮುಂದೆ ಸಪೋರ್ಟ್ ಮಾಡಿ. ಸೊ ಆಲ್ರೆಡಿ ಹೇಳ್ದಂಗೆ ಈ ಸೀಸನ್ನ ಸ್ಟಾರ್ಟ್ ಮಾಡೋಕ್ಕೆ ಪ್ರಮುಖವಾಗಿ ಯೋವೋ ಕಂಪ್ನಿ ಅವರು ಮಹೇಶ್ ತುಂಬ ಸಪೋರ್ಟ್ ಮಾಡಿದ್ರು ಇನಿಷಿಯಲಿ. ಸೊ ಅವರು ಒಂದು ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್ ಹೋಗಲೇಬೇಕು. ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಒಂದು ಕಾಲ್ ಅವೇ ಅವರು ಇರ್ತಾರೆ. ಸೊ ನಮ್ಗೆ ಸಪೋರ್ಟ್ ಮಾಡೋಕ್ಕೆ. ಹಾಗೆ ಶಿವಣ್ಣ, ನಮ್ಮ ಶಿವದಾದ ಅಂತ ಕರಿತೀವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ 8 ಟೀಮ್ಗೂ ಸೊ ನಮ್ಮ ಕಡೆಯಿಂದ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಹೇಳ್ತಾ, ಎಲ್ಲ ಲೆಜೆಂಡ್ಸ್ ಏನಿದೆ ನಮ್ಮ ಪ್ರೀವಿಯಸ್ ಜನರೇಷನ್ ಕ್ರಿಕೆಟ್ ಆಡಿ ಇವಾಗ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ, ಮುಂದೆ ನಾವು ಯಂಗರ್ ಜನರೇಷನ್ಗೆ ಸಪೋರ್ಟ್ ಮಾಡ್ತಾ ಹೀಗೆ ಮುಂದುವರಿತಾ ಹೋಗ್ಲಿ. 100 ಕಾಲ ಚೆನ್ನಾಗಿರ್ಲಿ, ಎಲ್ಲರೂ ಚೆನ್ನಾಗಿರೋಣ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಗುಡ್ ಲಕ್. ಜೈ ಶ್ರೀರಾಮ್. ಥ್ಯಾಂಕ್ ಯು. ಸೊ ಕೊನೆಯದಾಗಿ ಆರ್ಗನೈಸರ್ಸ್ ಒಂದೇ ಒಂದು ಚೇರ್ ಇಲ್ಲಿ ಸೆಂಟ್ರಲ್ ತರಬೇಕು ಅಂತ ರಿಕ್ವೆಸ್ಟ್. ಆರ್ಗನೈಸರ್ಸ್ ಅಲ್ಲಪ್ಪ, ನಾನೇ ತರ್ತೀನಿ. ಸೊ ಕೊನೆಯದಾಗಿ ಮಿಸ್ಟರ್ ಸುರಸ್ಗಾರ್ ಶಿವಕುಮಾರ್ ಅವರು ಪ್ರಥಮ್ ಅವ್ರಿಗೆ ಸ್ವಲ್ಪ ಫೆಲಿಸಿಟೇಷನ್ ಮಾಡಬೇಕು ಅಂತ ರಿಕ್ವೆಸ್ಟ್. ಪ್ರಥಮ್ ಅವರೇ ದಯವಿಟ್ಟು ಆಗಮಿಸಿ. ಹಾಗೂ ಮಿಸ್ಟರ್ ಸುರಸ್ಗಾರ್ ಶಿವಕುಮಾರ್ ಅವರು ಪ್ರಥಮ್ ಅವ್ರಿಗೆ ಫೆಲಿಸಿಟೇಷನ್ ಮಾಡಿ. ಬಿಹಾಫ್ ಆಫ್ entire, I'm really sorry, Mr. Surasgar Shiv Shankar Auro, I'm really sorry, mistake. On behalf of entire Swakula Sali community and SSS series team members, ಈ ಫೆಲಿಸಿಟೇಷನ್ ಪ್ರಥಮ ಅವ್ರಿಗೆ ಬಂದು ನಮಗೆ ಮನೋರಂಜನೆ ಮಾಡಿ, ನಿಮ್ಮ ಆಶೀರ್ವಾದ ಕೊಟ್ಟು, ಪ್ರೋತ್ಸಾಹ ಕೊಟ್ಟು, ನಿಮ್ಮ ಅನುಭವ ಮಾತುಗಳನ್ನು ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ಒಂದು ಸ್ಮಾಲ್ ಮೊಮೆಂಟೋ ಕೂಡ ತುಂಬಾ ಹೋಲ್ ಹಾರ್ಟೆಡ್ ಆಗಿ ಬಂದ್ರು, ತುಂಬಾ ಹೋಲ್ ಹಾರ್ಟೆಡ್ ಆಗಿ ಅಕ್ಸೆಪ್ಟ್ ಮಾಡಿದ್ರು. ನೀವು ಬಿಗ್ ಬಾಸ್ ಅಲ್ಲಿ ನಿಮ್ ಚಾಮ್ ಮಾತ್ರ ದೊಡ್ಡದಲ್ಲ, ನಿಮ್ ಮನ್ಸು ದೊಡ್ಡದಂತ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಸರ್. ಸೊ ಮಹೇಶ್, ಒಂದು ಸೆಕೆಂಡ್. ಸೊ ಇಲ್ಲಿ ಮಹೇಶ್ ಅವರು ಬಂದು ಲೈಕ್
ನಾನು ಕೇಳೋದು ಒಂದು ಆರ್ಗನೈಸರ್ ಕಡೆಯಿಂದ. ಸೊ ಏನ್ ಅನ್ನಿಸ್ತು ಫಸ್ಟ್ ಪಾಯಿಂಟ್ ನಾವು ಕನೆಕ್ಟ್ ಮಾಡಿದಾಗ? ನೀವು 3 ಸೀಸನ್ ಇಂದನೂ ನಮ್ಗೊಂದು ಸಪೋರ್ಟ್ ಆಗಿದ್ದೀರಾ, ಸಪೋರ್ಟ್ ಸಿಸ್ಟಮ್ ಅಂತ ಹೇಳ್ಬೋದು. ಸೊ ಯಂಗ್ಸ್ಟರ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ವಾಟ್ ಈಸ್ ಟೇಕ್ ಆನ್ ಅವರ್ ಟೂರ್ನಮೆಂಟ್? ಫಸ್ಟ್ ಯಂಗ್ಸ್ಟರ್ಸ್ ಬರಬೇಕು ಅಂದರೆ ನಾವೆಲ್ಲ ಮುಕ್ತವಾಗಿ ಸಪೋರ್ಟ್ ಮಾಡಲಿಕ್ಕೆ ರೆಡಿ ಇರಬೇಕು. ಸೊ ಆ್ಯಂಡ್ ಈ ಒಂದು ಟೂರ್ನಮೆಂಟಲ್ಲಿ ತುಂಬ ಒಂದು ಖುಷಿಯಾದ ವಿಚಾರ ಏನಂದರೆ ಸಾಕಷ್ಟು ಯಂಗ್ಸ್ಟರ್ಸ್ನ ನಾವು ನೋಡಲಿಕ್ಕೆ ಸಾಧ್ಯ ಆಯಿತು. ಹೊಸ ನೀರು ಬರ್ತಾ ಇರಬೇಕು, ಹಳೆ ನೀರು ಹೋಗ್ತಾ ಇರಬೇಕು. ಇದು ನಿರಂತರ ಇದ್ದಾಗ ನಮ್ಮ ಸಮಾಜ ಇರುತ್ತೆ. ನಮ್ಮ ಸಮಾಜ ಇರಬೇಕು ಅನ್ನೋದಾದರೆ ಈ ಥರ ಒಂದು ಕ್ರಿಕೆಟ್ ಆ್ಯಕ್ಟಿವಿಟಿ, ನಾನು ಯಾವಾಗಲೂ ಅದೇ ಹೇಳ್ತೀನಿ, ಕ್ರಿಕೆಟ್ ಈಸ್ ಲೈಫ್ ಲೈನ್ ಆಫ್ ಅವರ್ ಯಂಗ್ ಕಮ್ಯುನಿಟಿ. ನಮ್ಮ ಯಂಗ್ಸ್ಟರ್ಸು ನಮ್ಮ ಸಮಾಜದ ಕಡೆಗೆ ಅಟ್ರಾಕ್ಟ್ ಆಗಬೇಕು ಅಂದರೆ ನೀವು ಈ ಥರ ಒಂದು ಟೂರ್ನಮೆಂಟ್ಸ್ನ ಅವಾಗವಾಗ ಮಾಡ್ತಾಯಿದ್ರೆ ಇದು ಸದಾ ನಿರಂತರವಾಗಿ ನಡೆಯುತ್ತೆ. ಆ್ಯಂಡ್ ನೀವು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದೀರಾ. ವಿ ಆರ್ ಆಲ್ವೇಸ್ ದೇರ್ ಟು ಸಪೋರ್ಟ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವಾಗ ದ ಬಿಗ್ ಮೂಮೆಂಟ್, ಫಸ್ಟ್ ಟೈಮ್ ಒಂದು ಟ್ರೋಫಿನ ಒಂದೊಂದು ಟೀಮ್ ತಗೊಂಡು ಹೋಗ್ತಾ ಇದೆ. ಸೊ ಬಿಗ್ ಮೂಮೆಂಟ್. ಬಿಫೋರ್ ವಿ ಮೂವ್ ಆನ್ ಟು ದ ಚಾಂಪಿಯನ್ಸ್, ಐ ವುಡ್ ರಿಕ್ವೆಸ್ಟ್ ದ ಎಂಟೈರ್ ರನ್ನರ್ಸ್ ಅಪ್ ಟೀಮ್ ಆರ್ ದ ಟೀಮ್ ಕ್ಯಾಪ್ಟನ್ ಟು ಪ್ಲೀಸ್ ಕಮ್ ಅಂಡ್ ಕಲೆಕ್ಟ್ ಯೋರ್ ರನ್ನರ್ಸ್ ಅಪ್ ಟ್ರೋಫಿ. ಸೊ ದ ರನ್ನರ್ಸ್ ಅಪ್ ಟ್ರೋಫಿ, full squad. Second place. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ನಿಮ್ಮ ಟೀಮ್ ನೇಮ್ ಸರ್? ಸೂಪರ್ ಸಾಲೀಸ್ ಟೀಮ್ಗೆ ಅಭಿನಂದನೆಗಳು. ಬಟ್ ಈ ಟ್ರೋಫಿ ಕೊಡೋಕ್ಕೂ ಮುಂಚೆ ಒಂದು ಮಾತು, ಸೊ ಎಲ್ಲ ಗಮನಿಸಿ, ಒಂದು ರಿಕ್ವೆಸ್ಟ್. ನಾವು ಚೆನ್ನಾಗಿ ಆಡಿದ್ರಿ, ರನ್ನರ್ ತನಕ ಬರೋದಂದ್ರೆ ಬಹಳ ದೊಡ್ಡ ಸ್ಟ್ರಗಲ್ ಅದು, ಅದೆಲ್ಲ ಆಯ್ತು. ನಾನೊಂದು ಬರ್ಬೇಕಾದ್ರೆ ಒಂದು ಮಾತು ಗಮನಿಸ್ತಾ ಇದ್ದೆ, ನೀವೊಂದು ಮಾತು ಹೇಳಿದ್ರಿ, ನಾವು ಆಡಲ್ಲ, ನಮ್ಗೆ ಹಿಂಗಾದ್ರೆ ಆಡಲ್ಲ. ಲಾಸ್ಟ್ ಅಲ್ಲಿ ಇನ್ನೊಂದು 3-4 ಬಾಲ್ಸ್ ಇದ್ದೆ. ಇಲ್ಲಿ ಉದ್ದೇಶ ನೀವೇನ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತೀರಿ, ಈ ಕಡೆ ಬರೋಣ, ಕೆಲಸ ಐತೆ. ಆ ಮಾತು ನೀನ್ ಹೇಳಂಗೆ ಇಲ್ಲ. ಇಲ್ಲಿ ಆಡ್ಬೇಕು ಗೆಲ್ಬೇಕು ಟ್ರೋಫಿಗೋಸ್ಕರ ಅಂತ ಅಲ್ಲ. ಒಂದ್ ನಿಮಿಷ ಇರೀರಿ. ಇಲ್ಲಿ ಬಂದಿರೋದು ಏನು ಅಂತ ಹೇಳಿದ್ರೆ ಎಂಟೈರ್ ಕಮ್ಯುನಿಟಿ ಒಂದ್ ಕಡೆ ಯೂನಿಯನ್ ಆಗುತ್ತೆ, ಎಲ್ಲ ಒಂದ್ ಕಡೆ ಸೇರ್ತಾರೆ ಅಂತ. ನಾನು ಹಂಗೆ ಮಾಡ್ತಿದ್ದೆ. ಚಿಕ್ಕಲ್ ಗೆಲ್ಲಕ್ ಆಗದೆ ಇದ್ದಾಗ ಟಪ್ಪಕ್ಕನ ಆಟ ಒದ್ಬಿಟ್ಟು ಹೊಟ್ಟೋಯ್ತಾ ಇದ್ದೆ. ನನ್ ತಮ್ಮನ್ ನೋಡ್ದಂಗಾಯ್ತು. ಸಖತ್ತಾಗಿ ಆಡ್ತೀರ ಕಣಣ್ಣ, ಕಲಾವಿದ ಕಣಣ್ಣ. ಅದೇನಂದ್ರೆ ಪ್ರಥಮ ಅವರು ನಮ್ಮ ಮೈ ಮೇಲೆ ಬಂದ್ಬಿಟ್ಟಿದ್ದಾರೆ, ನಮ್ ತಪ್ಪಲ್ಲ. ಅಣ್ಣ ಬೇಡ, ನೀವು ಚೆನ್ನಾಗಿ ಆಡಿದ್ರಿ, ಒಳ್ಳೇದಾಗ್ಲಿ. ರನ್ನರ್ ಅಪ್ ಅನ್ನೋದು ಕೂಡ ಒಂದಿದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ನೀವು ಕೂಡ ಡಿಸರ್ವಿಂಗ್, ಎಲ್ಲರೂ ಅಷ್ಟೇ. ಬಟ್ ಒಂದು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಇದು ಟ್ರೋಫಿಗಾಗ್ಲಿ ಅದಕ್ಕೆಲ್ಲ, ನೀವೆಲ್ಲರೂ ಒಂದ್ ಕಡೆ ಸೇರ್ತಾ ಇದ್ರೆ, ಒಂದು ಕಮ್ಯುನಿಟಿ ಒಂದ್ ಕಡೆ ಸೇರ್ತಾ ಇದೆ ಅಂದಾಗ ನಿಮ್ ಸಹಕಾರ ಇನ್ನೊಬ್ರಿಗೆ ಬೇಕಾಗುತ್ತೆ. ಇಲ್ಲಿ ಬಂದು ನೀವು ಒಂದಾಗಬೇಕು, ಅಸಮಾಧಾನ ಇಟ್ಕೊಂಡು ಹೋಗ್ಬಾರ್ದು. ನನಗೆ ಯಾರ್ದೋ ಒಂದು ನಾನು ಆಡೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಹಂಗ ಅನ್ಲೇಬಾರ್ದು. ನೀವೆಲ್ಲರೂ ಸೇರಿ ಇನ್ನೊಂದು ಟೀಮ್ಗೂ ಜೊತೆ ನಿಂತ್ಕೋಬೇಕು. ಇದೆಲ್ಲ ಒಂದು ಟೀಮ್ ಕಮ್ಯುನಿಟಿಗೆ ಆಡ್ತಾ ಇರೋದು ಅಂತಿದ್ದಾಗ ಅಸಮಾಧಾನ ಇರ್ಲೇಬಾರ್ದು, ಯಾರ ಮೇಲೂ ಇರಬಾರ್ದು. ಫೀಲ್ಡ್ ಅಲ್ಲಿ ಮಾತ್ರ ಸೀಮಿತ. ನಮ್ಮ ಅಸಮಾಧಾನ ಇಲ್ಲ ಅಂದ್ರೆ ನಾವೆಲ್ಲರೂ ಮ್ಯಾಚ್ ಅಲ್ಲಿ ಬೇಡ, ಹೋಗ್ಬೇಕಂದ್ರೆ ಆಡೋದೇ ಇಲ್ಲ ಅಂತ ನಾನು ಹಂಗೆ ಮಾಡ್ತಿದ್ದೆ. ಎಕ್ಸಾಮ್ ಓದ್ಲಿ ಅಂದ್ರೆ ಎಕ್ಸಾಮೇ ಬರೀತಿರ್ಲಿಲ್ಲ, ಹುಷಾರಿಲ್ಲ ಅಂದ್ಬಿಡ್ತಾ ಇದ್ದೆ. ಎನಿಹೌ, ಒಳ್ಳೇದಾಗ್ಲಿ. ನಿಮ್ಮ ಟೀಮ್ಗೆ ಅಭಿನಂದನೆಗಳು. ಜೈ ಶ್ರೀರಾಮ್. Thank you, Pradham sir. Thank you, Super Salis. Tumba thank you. Super Salis ಅವರ ತಂಡ ಎಲ್ಲರೂ ಒಂದು ಪಿಕ್ಚರ್ಗೆ ಬೌಂಡ್ರಿ ಇದ್ದಾಗ ಅವ್ರು ಎಂಟಿ ಕಡೆ ಹೊಡ್ತಿದ್ರಲ್ಲ, ಅವ್ರು ಯಾರು? ಅದು ಅವ್ರೆ, ನಾನು ಆಡಲ್ಲ ಅಂತವ್ರೆ.
ಮೆಡಲ್ಸ್ ಮಾಡ ಗಾಳಿಗೆ ಥ್ಯಾಂಕ್ ಯು ಸೂಪರ್ ಸಾಲೀಸ್. ವಿ ಹ್ಯಾವ್ ಸರ್ ಫೋಟೋ ಸೆಷನ್ ಮತ್ತೆ ಮಾಡೋಣ. ಥ್ಯಾಂಕ್ ಯು ಒನ್ ಮೋರ್ ಸ್ಮಾಲ್ ಸೆಗ್ಮೆಂಟ್ ಮುಗಿಬೇಕು, ಇಂಪಾರ್ಟೆಂಟ್ ಸೆಗ್ಮೆಂಟ್ ಟು. Thank you Super Salis for wholeheartedly supporting this tournament and our team and the rest of the community. ನೀವಲ್ಲಿ ನಿಂತಿರೋದು ನೋಡಿದ್ರೆ ಇಲ್ಲಿ ಬಂದ್ಬಿಟ್ಟು ಗಲಾಟೆ ಮಾಡಿ ಹೋಗೋದೇ ಇಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ಇನ್ ಒಂದೇ ಒಂದ್ ನಿಮಿಷ ಎಕ್ಸ್ಟ್ರಾ ನಿಂತ್ಕೊಳ್ಳಿ. ಲಾಸ್ಟ್ ಥ್ಯಾಂಕ್ ಯು. ಚಾಂಪಿಯನ್ಸ್ ಟ್ರೋಫಿ ಕೊಡೋ ಮುಂಚೆ ಸರ್, ನಿನ್ನೆಯಿಂದ ಇವತ್ತಿನವರೆಗೂ ಇಲ್ಲಿವರೆಗೂ ಬಹಳಷ್ಟು ಜನ ಈ ಟೂರ್ನಮೆಂಟ್ ಇಂದ ನಿಂತಿದ್ದಾರೆ, ಬೆಂಬಲ ಕೊಟ್ಟವ್ರೆ, ಸಪೋರ್ಟ್ ಮಾಡಿ ತುಂಬಾ ಸಹಾಯ ಮಾಡಿದ್ದಾರೆ. ಅದ್ರಲ್ಲಿ ನಾನು ಮರೆಯಕ್ಕೆ ಆಗಲ್ಲ, ಅಷ್ಟೊಂದು ಸಹಾಯ ಮಾಡಿದ್ದು ವಾಸುದಾದ ಅವರು ಫುಡ್ಗಂತ. ಅವರು ಫುಲ್ ಫುಡ್ ಎಲ್ಲ ಟೈಮ್ ಟು ಟೈಮ್ ತಂದು ಕೊಟ್ಟಿದ್ದಾರೆ. ಹಾಗೂ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಎಲ್ಲಾ ಕಡೆಯಿಂದ ಕವರ್ ಮಾಡಿ, ಎಲ್ಲ ಆಂಗಲ್ ಕವರ್ ಮಾಡಿ ಒಂದಷ್ಟು ಲೈವ್ ಸೀರೀಸ್ ತೋರಿಸಿದ್ದಾರೆ. LED ಡಿಪಾರ್ಟ್ಮೆಂಟ್ ಅವ್ರು ನಮ್ಗೆ ತುಂಬಾ ಹೋಲ್ ಹಾರ್ಟೆಡ್ಲಿ ಬಂದು ಲಾಸ್ಟ್ ಮಿನಿಟ್ ಅಲ್ಲಿ ಬಂದು ಸೆಟಪ್ ಮಾಡಿಕೊಟ್ರು. ಸೌಂಡ್ ಡಿಪಾರ್ಟ್ಮೆಂಟ್ ಅದಕ್ಕೋಸ್ಕರನೇ ನಮ್ ಸೌಂಡ್ ನಿಮ್ಮವರೆಗೂ ತಲುಪ್ತಾ ಇರೋದು. ಹಾಗೂ ನಿಮ್ಮ ಎಲ್ಲರ ನೆಚ್ಚಿನ ಅಂಪೈರ್ಸ್ಗೆ ತುಂಬಾನೇ ಬೀಟಿಂಗ್ ಬಿದ್ದಿದೆ ಸರ್. ದಯವಿಟ್ಟು ಅಂಪೈರ್ಸ್ ನೀವಿಬ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆಕ್ಚುಲಿ ವಿನ್ನರ್ಸ್ ಅನೌನ್ಸ್ ಮಾಡ್ಬೇಕಾಗಿತ್ತು, ಅದಕ್ಕೂ ಮುಂಚೆ ಅಂಪೈರ್ ಕೊಡ್ತೀವಿ ಅಂತ ಹೇಳಿದ್ರೆ ಆ ಗಲಾಟೆ ಅಬ್ಬರದಲ್ಲಿ ತಲುಪ್ತಾ ಹೋಗುತ್ತೆ, ನಿಮ್ಗೆ ಕೊಡಕ್ಬರಲ್ಲ ಆಕ್ಚುಲಿ. ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ಅಂಪೈರ್ ಅಭಿನಂದನೆಗಳು. ಯಾಕಂದ್ರೆ ಒಂದು ಆಟನ ನ್ಯಾಯಸಮ್ಮತವಾಗಿ ತೋರಿಸ್ತವ್ರು ನೀವು. ನಿಮ್ಮಿಬ್ಬರಿಗೂ ಅಭಿನಂದನೆಗಳು. ಬನ್ನಿ. ಪ್ರಥಮ್ ಸರ್ ಅವರು ತುಂಬಾನೇ ಹ್ಯಾಮರ್ ಆಗ್ಬಿಟ್ಟಿದೆ ಅವ್ರಿಗೆ. 2 ದಿನದಿಂದ ಲೆಫ್ಟ್ ರೈಟ್ ಸೆಂಟರ್ ಮೇಲೆ ಕೆಳಗಡೆ ಎಲ್ಲ ಟೀಮ್ ಬಾಳಿಸ್ಬಿಟ್ಟವ್ರೆ. ಸೊ ಅವ್ರ ಪೇಷನ್ಸ್, ಅವ್ರ ಡಿಸಿಪ್ಲಿನ್ಗೋಸ್ಕರ ನಮ್ಮ ಕಡೆಯಿಂದ ಸ್ಮಾಲ್ ಟೋಕನ್ ಆಫ್ ಗ್ರಾಟಿಟ್ಯೂಡ್ ಸರ್. ಬನ್ನಿ. ಇವತ್ತು ಸರ್ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡ್ತೀನಿ. ಫುಲ್ ಪೇಷನ್ಸ್ ಇಟ್ಕೊಂಡಿದ್ದೀರಾ, ಒಳ್ಳೇದಾಗಿ. ನೊಬೆಲ್ಗೂ ಹೇಳ್ತೀನಿ, ಈಗ ನೊಬೆಲ್ ಪ್ರಶಸ್ತಿನ ಇವ್ನು ಟ್ರಂಪ್ ಇಸ್ಕತ್ತವಲ್ಲ, ಹಂಗೆ ನಿಮ್ ಶಾಂತಿಗೋಸ್ಕರ ನಿಮ್ಗೂ ಸಿಗ್ಲಿ. ಸ್ವಕುಳ ಸೂಪರ್ ಸೀರೀಸ್ ಮುಕ್ತಾಯ ಆಗಿದೆ. ಇಷ್ಟು ಜನ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಪಾರ್ಟಿಸಿಪೇಟ್ ಮಾಡಿದಂತ ಎಲ್ಲಾ ಟೀಮ್ಗೂ, ಎಲ್ಲಾ ಪಾರ್ಟಿಸಿಪೆಂಟ್ಸ್, ಎಲ್ಲಾ ಕ್ಯಾಪ್ಟನ್ಸ್, ನೀವಿಲ್ದಿರ ಈ ಟೂರ್ನಮೆಂಟ್ ನಡೀತಾ ಇರ್ಲಿಲ್ಲ. ಈ ಸೆಂಟೆನ್ಸಸ್ ಎಲ್ಲ ನಾನು ಸ್ವಲ್ಪ ಹೊತ್ತು ಆದ್ಮೇಲೆ ಹೇಳ್ತಾ ಇದ್ದೆ, ಆದ್ರೆ ಈ ಕಡೆಯಿಂದ ಬರ್ತಾ ಇರೋ ಎನರ್ಜಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ವಕುಳ ಸೂಪರ್ ಸೀರೀಸ್ ಚಾಪ್ಟರ್ 3 ವಿನ್ನರ್ಸ್ ಓಂ ಕ್ರಿಕೆಟರ್. ಆಲ್ ದಿ ಬೆಸ್ಟ್. ಅಭಿನಂದನೆಗಳು ಎಲ್ಲಾ ಪ್ರತಿಭಾವಂತರಿಗೂ. 2 ಸೀಸನ್ ರಿಸಲ್ಟ್ ಬಂದಿಲ್ಲ, 3ನೇ ಸೀಸನ್ ಬಂದಿದೆ. ಪ್ರತಿ ಸೀಸನ್ ಹಿಂಗೆ ಸಕ್ಸಸ್ ಆಗ್ಲಿ, ಯಾವಾಗ್ಲೂ ಗೆಲುವು ನಿಮ್ ಕಡೆಗಿರ್ಲಿ. ಪ್ರಾಮಾಣಿಕ ಪರಿಶ್ರಮದ ಜೊತೆಗೆ ಇದು ಬರೀ ಕ್ರಿಕೆಟ್ ಸೀಮಿತ ಆಗ್ದೇನೆ ಬಂದಿರೋ ಎಲ್ಲರಿಗೂ ಜೊತೆ ನಿಂತ್ಕೊಳ್ಳುವಂತ ಸ್ನೇಹಕ್ಕೆ ಒಂದು ವೇದಿಕೆ ಆಗಲಿ. ನಾಟ್ ಓನ್ಲಿ ಫಾರ್ ಕಪ್ಗೋಸ್ಕರ ಬರಬೇಡಿ, ಕಪ್ ಗೆದ್ದಿದ್ದೀರಾ ಅಂತ ಬೀಗೋಕ್ಕೂ ಹೋಗ್ಬೇಡಿ. ಕಪ್ ಗೆದ್ದಿರೋದಕ್ಕಿಂತ ಜಾಸ್ತಿ ನಿಮಗೆ ಇನ್ನು 7 ಟೀಮ್ ನ ಫ್ರೆಂಡ್ಶಿಪ್ ಸಿಕ್ಕಿದೆ, ಅವ್ರ ಫ್ಯಾಮಿಲಿ ನಿಮಗೆ ಸಿಕ್ಕಿದ್ದಾರೆ, ಅವ್ರು ಇಂಪಾರ್ಟೆಂಟು. ಈ ಕಪ್ ಏನೂ ಅಲ್ಲ, ನಿಮ್ಮನ್ನ ಸೇರಿಸಿರೋದು ಒಂದು ಕ್ರಿಕೆಟ್ ವೇದಿಕೆ ಅಷ್ಟೇ. ನೀವು ಬರೀ ಕ್ರಿಕೆಟ್ಗೆ ಮತ್ತೆ ಕಪ್ಗೆ ಸೀಮಿತವಾಗಬೇಡಿ. ಗೆದ್ದಿರೋರು ಅಲ್ಲಿ ಉಳಿದಿರೋ 7 ಟೀಮ್ ನ ಕುಟುಂಬ ನಿಮ್ದು ಅಂದ್ಕೊಂಡು ಅವ್ರು ಎಲ್ಲಾ ವಿಚಾರಕ್ಕೂ ಒಂದು ಕಮ್ಯುನಿಟಿ ಆಡ್ತಾ ಇದೀರ ಅಂದ್ರೆ ಅವರ ಎಲ್ಲ ವಿಚಾರದಲ್ಲೂ ನೀವು ನಿಂತ್ಕೋಬೇಕು. ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆಸ್ ವೆಲ್ ಆಸ್ ಡ್ಯೂಟಿ. ಇದು ಅನ್ಕೊಂಡು ಹಂಗ್ ಅನ್ಕೊಂಡ್ರೆ ಮಾತ್ರ ಟ್ರೋಫಿ ನಾನು ಕೊಡ್ತಿಲ್ಲ, ನಾನು ಎತ್ಕೊಳ್ಬೇಕು. ನೆಕ್ಸ್ಟ್ ಟೂರ್ನಮೆಂಟ್ ಸ್ಪಾನ್ಸರ್ಶಿಪ್ ಕೂಡ ಇದೆ. ಏನು ಅವ್ರದೇ ಟೂರ್ನಮೆಂಟ್ ಸ್ಪಾನ್ಸರ್ ನನಗೆ ಕಿವಿ ಕೇಳಿಸ್ತಾ ಇಲ್ಲ, ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಟೂರ್ನಮೆಂಟ್ ಇದೆ, ಇದು
ಮೇಜರ್ ಜವಾಬ್ದಾರಿ ಯಾವ್ದು 7 ಟೀಮ್ ಕುಟುಂಬಕ್ಕೂ ಸೇರ್ಬೇಕು ನೀವು ಅಂತ ಒಂದಾದ್ರೆ ಇನ್ನೊಂದು ಸಣ್ಣ ಜವಾಬ್ದಾರಿ ಇದೆ. ನೆಕ್ಸ್ಟ್ ಪ್ಯಾಕೇಜ್ ಸ್ಪಾನ್ಸರ್ ಕೊಡ್ತೀವಿ ಇರ್ರಿ, ಇನ್ಯಾವ ಕೊಡಲಿಲ್ಲ ಸುಮ್ಮನೆ. ಒಳ್ಳೆದಾಗಿ, ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಂಜುಂಡ. ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಬರ್ಲಿಕ್ಕೆ ಮುಖ್ಯವಾದ ಕಾರಣ ನಮ್ಮ ಗೆಳೆಯರಾದ ಎಡಿಟರ್ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು, ನಿಮ್ಮ ಸ್ನೇಹಿತರಾದ ಸಿದ್ಧಾರ್ಥ ಅವರು. ಎಲ್ಲಿ ಸಿದ್ಧ ಅವರು? ಎಲ್ಲಿ ಹೋಗಿದ್ದೀರಾ? ಬನ್ನಿ, ಇಲ್ಲೇ ಇದ್ದಾರೆ ಬನ್ನಿ ಅಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಕ್ಕಣ್ಣ, ಬಾರಣ. ಸೊ ಖುಷಿ ಆಯ್ತು ಇವತ್ತು ಕಾರ್ಯಕ್ರಮಕ್ಕೆ ಬರೋದ್ರ ಜೊತೆಗೆ ನನಗೂ ಕೂಡ ಒಂದು ಸುಮಾರು ಜನ ನಿಮ್ಮ ಕಮ್ಯುನಿಟಿಯ ಸಾವಿರಾರು ಜನ ಸ್ನೇಹ ಸಿಕ್ತು ನನಗೆ. ಥ್ಯಾಂಕ್ ಯು. ಆ ಸ್ನೇಹಕ್ಕೆ ದಾರಿ ಮಾಡ್ಕೊಟ್ಟಿದ್ರೆ ಇದೇ ವಿಶ್ವಾಸ ಹಿಂಗೆ ಇರಲಿ. ಅಂಡ್ ಇದನ್ನ ಮತ್ತಷ್ಟು ಮುಂದಷ್ಟು ನಡ್ಕೊಂಡು ಹೋಗೋದಕ್ಕೆ ಯಾವುದೇ ಗ್ರೂಪ್ ಅಲ್ಲಿ ಯಾವುದೇ ಟೀಮಲ್ಲಿ ಭಿನ್ನಾಭಿಪ್ರಾಯ ಬರದೇ ಇದ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿನೂ ಆರ್ಗನೈಸರ್ ಆದ ನಿಮ್ ಜವಾಬ್ದಾರಿ ಆಗುತ್ತೆ. ಎಲ್ಲೂ ಕೂಡ ಅಂತದ್ದು ಯಾವ ಅಸಮಾಧಾನಗಳು ಹುಟ್ಟೇ ಇದ್ದಂಗೆ ನೋಡ್ಕೊಳ್ಳಿ. ನಿಮ್ಮೆಲ್ರಿಗೂ ಶುಭಾಶಯಗಳು. ನಾನು ಹೇಳಿದ ಯಾವ್ದಾದ್ರು ಮಾತು ನಿಮ್ಗೆ ಬೇಜಾರಾಗಿದ್ರೆ ನನ್ನ ಉದ್ದೇಶ ಟ್ರೋಫಿ ಕೊಡೋದಕ್ಕಿಂತ ಜಾಸ್ತಿ ಆ ಒಂದು ಮಾತು ಹೇಳಬೇಕು ಅಂತಿತ್ತು. ನಾಟ್ ಫಾರ್ ಟ್ರೋಫಿ, ಅದೊಂದಕ್ಕೆ ಸೀಮಿತ ಆಗೋದು ಬೇಡ ಅಂತ. ಅಂಡ್ ಒಳ್ಳೇದಾಗ್ಲಿ. ನಾನು ಹೇಳಿದ ಬೇಜಾರು ದಯವಿಟ್ಟು ಕ್ಷಮಿಸಿ ಅಂತ ದೇವರನ್ನೇ ನಾನು ಹೇಳಲ್ಲ. ಹ್ಯಾಪಿ ಮ್ಯಾರಿಡ್ ಲೈಫ್. ಸರ್ ಬೆಣ್ಣೆ ಆದಷ್ಟು ಬೇಗ ಜೀವನದಲ್ಲಿ ತುಪ್ಪ ಬರೋಂಗಾಗ್ಲಿ, ಒಳ್ಳೇದಾಗ್ಲಿ. ಹೌದಾ, ಒಳ್ಳೇದಾಗ್ಲಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಸರ್. ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. 100 ಕಾಲ ಚೆನ್ನಾಗಿರಿ, ಖುಷಿಯಾಗಿರಿ, ನಗನಗ್ತಾ ಇರಿ. ಪ್ರತಿದಿನ ಬೆಣ್ಣೆ ತುಪ್ಪ ಬರ್ತಾ ಇರ್ಲಿ. ಟ್ರೋಫಿಗಿಂತ ವಿನ್ನರ್. ಥ್ಯಾಂಕ್ ಯು. ಬನ್ನಿ ಪ್ಲೀಸ್.